ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ಶುರು ಮಾಡೋಣ. ಲಾ ಈಸ್ ಅ ಟೂಲ್ ಟು ವಿನ್ ದಿ ರೈಟ್ಸ್ ಆಫ್ ದಿ ಪೀಪಲ್. Law is a tool to win the rights of the people. Here, what we need to understand the rights. ಕಾನೂನು ಒಂದು ಬಲಿಷ್ಠವಾದಂತ ಆಯುಧ. ಆ ಆಯುಧದಿಂದ ನಾವು ನಮ್ಮ ಹಕ್ಕುಗಳನ್ನ ಗೆಲ್ಬಹುದು ಅಂತ ಹೇಳಿ ನಿವೃತ್ತ ನ್ಯಾಯಾಧೀಶರಾದಂತಹ ಜೈ ಭೀಮ್ ಮೂವಿಯ ನಿವೃತ್ತ ನ್ಯಾಯಾಧೀಶರು ಅವರು ಈ ಮಾತನ್ನ ಹೇಳ್ತಾರೆ, ಲಾ ಇಸ್ ದಿ ಪವರ್ಫುಲ್ ಟೂಲ್ ಟು ವಿನ್ ದಿ ರೈಟ್ಸ್ ಆಫ್ ದಿ ಪೀಪಲ್ ಅಂತ ಹೇಳಿ. ಟು ವಿನ್ ದಿ ರೈಟ್ಸ್ ಆಫ್ ದಿ ಪೀಪಲ್ ಅಂದಾಗ ನಾವು ನೆನಪಲ್ಲಿ ಇಟ್ಕೊಬೇಕು, ವಾಟ್ ಈಸ್ ರೈಟ್ ಅಂತ. ಸಂವಿಧಾನ ನಮ್ಗೆ ಸಾಕಷ್ಟು ರೈಟ್ಸ್ ಗಳನ್ನ ಕೊಟ್ಟಿದೆ. ಸಂವಿಧಾನ ಇಟ್ ಈಸ್ ದಿ ಸುಪ್ರೀಂ ಡಾಕ್ಯುಮೆಂಟ್, most powerful document and instrument to exercise the rights and to exercise the rights guaranteed by the constitution, guaranteed by the rights guaranteed to its citizens and here we need to understand what is right ಅನ್ನೋದು ತಿಳ್ಕೊಬೇಕಾಗುತ್ತೆ. ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಾಗೂ ಪಾರಂಪರಿಕ ಜ್ಞಾನದ ಹಕ್ಕುಗಳ ಒಂದು ವಿಚಾರವನ್ನ ಇವತ್ತು ನಾವು ತಿಳ್ಕೊಬೇಕಾಗಿದ್ದು, ಮೊದಲು ಹಕ್ಕು ಅನ್ನೋದ್ರ ಏನು ಅನ್ನೋದನ್ನ ತಿಳ್ಕೊಬೇಕು. ನೋಡಿ, ಕಾಂಟ್ರಾಕ್ಟ್ ಅಂತ ನಾನು ಹೇಳಿದಾಗ, ಕಾಂಟ್ರಾಕ್ಟ್ ಸರ್ ಏನ್ ಸರ್ ಇದು ಕಾಂಟ್ರಾಕ್ಟ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ನಾನು ಕಾಂಟ್ರಾಕ್ಟ್ ಅಂದ್ರೆ ನೋಡ್ರಿ ಒಂದು ಅಗ್ರಿಮೆಂಟ್ ಅಂತ ಹೇಳ್ತೀನಿ. ನಾವು ಒಂದು ಅಗ್ರಿಮೆಂಟ್ ಮಾಡ್ಕೊಂತೀವಿ. ಏನಂತ ಅಗ್ರಿಮೆಂಟ್ ಮಾಡ್ಕೊಂತೀವಿ ಅಂತಂದ್ರೆ, ನೀವು ತರಗತಿಗೆ ಬರ್ಬೇಕು, ನಾನು ಈ ತರಗತಿಯನ್ನ ನಡೆಸ್ಕೊಡ್ತೀನಿ, ಸಂವಿಧಾನ ತರಗತಿಯನ್ನ ನಡೆಸ್ಕೊಡ್ತೀನಿ. ಸೊ ಸಂವಿಧಾನ ತರಗತಿಗೆ ನೀವು ಇಷ್ಟು ಒಂದು ಪಾವತಿಯನ್ನ ಮಾಡ್ಬೇಕಾಗ್ತದೆ, ಇಷ್ಟು ಶುಲ್ಕವನ್ನ ಪಾವತಿ ಮಾಡ್ಬೇಕಾಗ್ತದೆ. ಆ ಶುಲ್ಕದ ಪಾವತಿ ಆಧಾರದ ಮೇಲೆ ನಾನು ನಿಮ್ಗೆ ಸಂವಿಧಾನ ತರಗತಿಯನ್ನ ಮಾಡ್ಕೊಡ್ತೀನಿ, ಸಂವಿಧಾನ ತಿಳಿಸ್ಕೊಡ್ತೀನಿ ಅಂತ ನಾನು ಒಪ್ಕೊಂತೀನಿ. ನಾನೊಂದು ಒಪ್ಪಂದವನ್ನ ಮಾಡ್ಕೊಂತೀನಿ ನಿಮ್ ಜೊತೆಗೆ. ನೀವು ಶುಲ್ಕವನ್ನ ಪಾವತಿಯನ್ನ ಮಾಡಿ ನಾನು ತರಗತಿಯನ್ನ ತಗೊಂಡಲ್ಲಿ ಪಕ್ಷದಲ್ಲಿ ನಿಮ್ಗೆ ಒಂದು ಹಕ್ಕಿರುತ್ತೆ. ಏನು ಹಕ್ಕಿರುತ್ತೆ? ಆ ಶುಲ್ಕವನ್ನ ನೀವು ಮತ್ತೆ ಹಿಂದಿರುಗಿಸ್ಕೋಬಹುದು. ಮತ್ತೆ ವಾಪಸ್ ಕೊಡಿ ಸರ್, ನಮ್ ದುಡ್ಡು ವಾಪಸ್ ಕೊಡಿ ಸರ್ ನೀವು ಅಂತ ಕೇಳುವಂತ ಹಕ್ಕು ನಿಮ್ಗಿರುತ್ತೆ. ಸೊ ಹಕ್ಕಂದ್ರೆ ನೋಡಿ, ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಏನಂತ ಹೇಳುತ್ತೆ ಅಂತಂದ್ರೆ, ಎನಿ ಅಗ್ರಿಮೆಂಟ್ ವಿಚ್ ಇಸ್ ಎನ್ಫೋರ್ಸಬಲ್ ಬೈ ಲಾ ಈಸ್ ಅ ಕಾಂಟ್ರಾಕ್ಟ್ ಅಂತ ಹೇಳುತ್ತೆ. ಯಾವುದೇ ಅಗ್ರಿಮೆಂಟ್ ಅದನ್ನ ನೀನು ಎನ್ಫೋರ್ಸ್ ಮಾಡೋಕಾದ್ರೆ, ಕಾನೂನಿನಲ್ಲಿ ಅದನ್ನ ನೀನು ಎನ್ಫೋರ್ಸ್ ಸಂದರ್ಭದಲ್ಲಿ ಅದು ಕಾಂಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಎನಿ ಅಗ್ರಿಮೆಂಟ್ ವಿಚ್ ಇಸ್ ಎನ್ಫೋರ್ಸಬಲ್ ಬೈ ದಿ ಲಾ ಈಸ್ ಅ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ. ಸೊ ವೇರ್ ಇನ್ ಅ ಕಾಂಟ್ರಾಕ್ಟ್ the rights will be existed and in a contract there are rights vested in it ಅಂತ. ಒಂದು ಕಾಂಟ್ರಾಕ್ಟ್ ಅಲ್ಲಿ ರೈಟ್ಸ್ ಇರುತ್ತೆ ಅಂತ. ನಾನು ಒಂದು ಮನೆಯನ್ನ ಪರ್ಚೇಸ್ ಮಾಡ್ಬೇಕು, ಒಬ್ಬ ವ್ಯಕ್ತಿ ಹತ್ರ ಹೋಗ್ತೀನಿ. ಒಬ್ಬ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಏನಂತ ಹೇಳ್ತೀನಿ ಅಂದ್ರೆ, ನೋಡಿ ಈ ಮನೆಯನ್ನ ನನಗೆ ನೀವು ಕೊಡಿ ಅಂತ ಕೇಳ್ತೀನಿ. ಹೌದು, ಈ ಮನೆಯನ್ನ ನಾವು ಸೇಲ್ಗೆ ಇಟ್ಟಿದೀವಿ, ನಾವು ನಿಮ್ಗೆ ಮನೆಯನ್ನ ಕೊಡ್ತೀವಿ, ಸೇಲ್ ಕನ್ಸಿಡರೇಷನ್ ಇಷ್ಟಿದೆ. ನೀವು ಆ ಸೇಲ್ ಕನ್ಸಿಡರೇಷನ್ ನೀವು ಕೊಡೋದಾದ್ರೆ 1,60,00,000 ಆಗಿದ್ದು 1,60,00,000 ಸೇಲ್ ಕನ್ಸಿಡರೇಷನ್ ನೀವು ಕೊಡೋದಾದ್ರೆ ಈ ಮನೆಯನ್ನ ನಿಮ್ಗೆ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ತೀವಿ ಅಂತಾರೆ. ಆಯ್ತು ಅಂತ ಹೇಳಿ ನಾನು ಒಂದು 25 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನ ಕೊಟ್ಟು ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂತೀನಿ. ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು ಉಳಿದ ಬಾಕಿ ಹಣವನ್ನ ನೀವು ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಶುದ್ಧ ಕ್ರಯ ಪತ್ರವನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಾನು ನಿಮ್ಗೆ ರಿಜಿಸ್ಟರ್ ಅನ್ನ ಮಾಡ್ಕೊಡ್ತೀನಿ ಅಂತ ಹೇಳ್ತಾರ. ನಾನು ಅಗ್ರಿಮೆಂಟ್ ಅನ್ನ ಮಾಡ್ಕೊಂತೀನಿ, ಮತ್ತೆ ನಾನು ಏನು ಬಾಕಿ ಹಣವನ್ನ ಕೊಡಕ್ ನಾನು ಸಿದ್ಧನಾಗಿದ್ದು ಅವರು ರಿಜಿಸ್ಟರ್ ಮಾಡ್ಕೊಳಕ್ ಬರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನನಗೆ ರೈಟ್ಸ್ ಇರುತ್ತಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ, ಹೌದು ರೈಟ್ಸ್ ಇರುತ್ತೆ.
ಅವ್ರಿಗೆ ಬಂದು ನೋಡಿ, ನೀವು ಎಷ್ಟು ಬಾಕಿ ಹಣ, ನೀವು ಎಷ್ಟು ಮೌಲ್ಯ ಹೇಳಿದ್ರೆ ಆ ಮೌಲ್ಯನ ನೀವು ತಗೊಂಡು ನನ್ನ ಹೆಸರು ರಿಜಿಸ್ಟರ್ ಮಾಡ್ಕೊಡಿ ಅನ್ನೋ ಕೇಳುವಂತ ರೈಟ್ಸ್ ಇರುತ್ತೆ. ನೋಡಿ, ರೈಟ್ಸ್ ಆಫ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತ. ಅವ್ರು ಕೊಡದಲ್ಲಿ ಇದ್ದ ಪಕ್ಷದಲ್ಲಿ ನಾನು ಕೋರ್ಟ್ ಹೋಗಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ಅನ್ನ ಹಾಕೊಂಡು, ಸೊ ಅದನ್ನ ನಾನು ಆ ಮನೆಯನ್ನ ಪಡ್ಕೊಳ್ಳುವಂತ ಹಕ್ಕು ನನ್ಗಾಗಿರ್ತದೆ. ಸೊ ಹಾಗಾಗಿ ನಾವು ಮೊದಲು ಅರ್ಥ ಮಾಡ್ಕೊಬೇಕಾಗಿರೋದು, ಯಾವುದೇ ಒಂದು ಸಂವಿಧಾನದ ಹಕ್ಕುಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಹಕ್ಕುಗಳು ಅನ್ನೋದ್ರ ಬಗ್ಗೆ ನಮ್ಗೆ ಅರಿವು ಇರಬೇಕಾಗ್ತದೆ. ಹಕ್ಕುಗಳು ಅಂತಂದ್ರೆ ಇಟ್ ಇಸ್ ಅ ಕೈಂಡ್ ಆಫ್ ಪ್ರಿವಿಲೇಜ್. ಇಟ್ ಇಸ್ ಅ ಕೈಂಡ್ ಆಫ್ ಎ ಪ್ರಿವಿಲೇಜ್. ಇಟ್ ಇಸ್ ಅ ಕೈಂಡ್ ಆಫ್ ಅ ಫ್ರೀಡಮ್. ನೋಡಿ, ಇಟ್ ಇಸ್ ಅ ಕೈಂಡ್ ಆಫ್ ಅ ಫ್ರೀಡಮ್ guaranteed by the state to its citizens. Whenever there is an infringement of your rights, the state will compensate for the infringement done by any other party, but done by its own state anta, but done by its own agency anta. KSRT ಬಸ್ ಅನ್ನ ಹತ್ಕೋತೀವಿ, KSRTC ಬಸ್ ಅನ್ನ ಹತ್ಕೊಂಡು ಟಿಕೆಟ್ ಅನ್ನ ಪಡ್ಕೋತೀವಿ. ಇಲ್ಲಿಂದ ನಾವು ಧರ್ಮಸ್ಥಳಕ್ಕೆ ಟಿಕೆಟ್ ಅನ್ನ ಪಡ್ಕೊಂತೀವಿ. ಧರ್ಮಸ್ಥಳಕ್ಕೆ ಟಿಕೆಟ್ ಅನ್ನ ಪಡ್ಕೊಂಡು ಧರ್ಮಸ್ಥಳಕ್ಕೆ ಹೋಗೋ ಮಾರ್ಗ ಮಧ್ಯೆ ಬಸ್ ಪಂಚರ್ ಆಗೋಯ್ತು, ನಾನು ಧರ್ಮಸ್ಥಳಕ್ಕೆ ಹೋಗ್ಬೇಕು. ಈ ನಿಟ್ಟಿನಲ್ಲಿ ನಾನು ಧರ್ಮಸ್ಥಳಕ್ಕೆ ಹೋಗ್ದಲೇ ಇದ್ದಂತ ಸಂದರ್ಭದಲ್ಲಿ ಆ ಟಿಕೆಟಿನ ಮೌಲ್ಯದ, ಆ ಟಿಕೆಟಿನ ಏನು ಹಣ ಇರ್ತದೆ ಆ ಹಣವನ್ನು ವಾಪಸ್ ಕೊಡುವಂತದ್ದು. ಅಥವಾ ನಾನು ಯಾವ್ದೋ ಒಂದು ಪರೀಕ್ಷೆಗೆ ಹೋಗ್ಬೇಕಾಗ್ತದೆ, ನಾನು ಪರೀಕ್ಷೆಗೆ ಹೋಗುವಂತ ಸಂದರ್ಭದಲ್ಲಿ ಬಸ್ ಪಂಚರ್ ಆಗೋಯ್ತು, ಪರೀಕ್ಷೆಯಿಂದ ನನಗೆ ವಂಚಿತನಾದೆ, ಅಥವಾ ಬಸ್ ಆಕ್ಸಿಡೆಂಟ್ ಆಗೋಯ್ತು, ನನಗೆ ಇಂಜುರಿ ಆಗೋಯ್ತು ಅಂತ ಸಂದರ್ಭದಲ್ಲಿ ಸರ್ಕಾರ ಆ ಒಂದು ಇಂಜುರಿಗೆ ಮತ್ತು ಆ ಒಂದು ಆಕ್ಸಿಡೆಂಟ್ಗೆ ಪರಿಹಾರವನ್ನ ಕೊಡಬೇಕಾಗ್ತದೆ. ನೋಡಿ, ರೈಟ್ ಟು ಗೆಟ್ ಕಾಂಪನ್ಸೇಷನ್ ಅಂತ, ರೈಟ್ ಟು ಗೆಟ್ ಕಾಂಪನ್ಸೇಷನ್ ಅಂತ. ಸೊ ಈ ನಿಟ್ಟಿನಲ್ಲಿ ಹಕ್ಕುಗಳು ಬಹಳ ಪರಿಣಾಮಕಾರಿಯಾಗಿ ಇರುತ್ತೆ. ಸಂವಿಧಾನ supreme document. It is a supreme and a masterpiece document which guarantees all the rights of a citizen. All the rights of the citizen. ಇವತ್ತು ನಾನು ನಿಮ್ ಜೊತೆ ಮುಕ್ತವಾಗಿ ಮಾತಾಡ್ತಾ ಇದ್ದೀನಿ, ನೀವು ಮುಕ್ತವಾಗಿ ತರಗತಿಯನ್ನ ಕೇಳ್ತಾ ಇದ್ದೀರಾ, ಮುಕ್ತವಾಗಿ ಜ್ಞಾನವನ್ನ ಪಡ್ಕೊಂತಿದ್ದೀರಿ, ನಾಲೆಜ್ ಇನ್ಫಾರ್ಮೇಶನ್ ಪಡ್ಕೊಂತಿದ್ದೀರಿ, ನಾಲೆಜ್ ಅನ್ನ ಗೇನ್ ಮಾಡ್ತಾ ಇದ್ದೀರಿ. ಈ ಎಲ್ಲದಕ್ಕೂ ಕಾರಣ ಸಂವಿಧಾನ. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಅಂತ ಪ್ರಸ್ತಾಪನೆ ಆಗಿದೆ. ಮೂಲಭೂತ ಹಕ್ಕುಗಳೇ ಮಾನವೀಯ ಹಕ್ಕುಗಳು ಅಂತ. ಮೂಲಭೂತ ಹಕ್ಕುಗಳೇ ಮಾನವೀಯ ಹಕ್ಕುಗಳು ಅಂತ. ರೈಟ್ ಟು ಈಕ್ವಾಲಿಟಿ ಅಂತ, ರೈಟ್ ಟು ಫ್ರೀಡಮ್ ಅಂತ, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಅಂತ ಹೇಳಿ, ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್ ಅಂತ ಹೇಳಿ, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತೇಳಿ ಒಟ್ಟು ನಮಗೆ 6 ಮುಖ್ಯವಾದಂತಹ ರೈಟ್ಸ್ ಗಳನ್ನ ಸಂವಿಧಾನ ನಮಗೆ ಕೊಟ್ಟಿದೆ. ಸರ್, ಹಾಗಂದ್ರೆ ರೈಟ್ಸ್ ಅಲ್ಲಿ ಎಷ್ಟು ಬಗೆಯಾದ ರೈಟ್ಸ್ ಗಳನ್ನ ನಾವು ನೋಡ್ಬೋದು ಸರ್ ಅಂತಂದ್ರೆ, ಸಾಕಷ್ಟು ಬಗೆಯಾದಂತ ರೈಟ್ಸ್ ಗಳನ್ನ ನೋಡ್ಬೋದು. ರೈಟ್ ಇನ್ ರೆಮ್ ಅಂತ ಕರಿತೀವಿ, ರೈಟ್ ಇನ್ ಪರ್ಸೋನಮ್ ಅಂತ ಕರಿತೀವಿ. ನಾನು ಒಂದು ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಿದ್ದೀನಿ, ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಿ ಆ ಒಂದು ಮನೆಯನ್ನ ಪರ್ಚೇಸ್ ಮಾಡಿದ್ದೀನಿ. ಆ ಮನೆಯಲ್ಲಿ ನಾನು ವಾಸ ಮಾಡುವಂತ ಹಕ್ಕು, ನನ್ನ ವಾಸ ಮಾಡುವಂತ ಒಂದು ಹಕ್ಕಿಗೆ ಯಾರು ಸಹ ಅದನ್ನ ನನ್ನ ಒಂದು ಹಕ್ಕಲ್ಲಿ ಏನು ಇಂಟರ್ಫಿಯರ್ ಆಗಬಾರದು ಅಂತ ಹೇಳಿ. ನನ್ನ ಹಕ್ಕಲ್ಲಿ, ವಾಸ ಮಾಡುವ ಹಕ್ಕಲ್ಲಿ ಯಾರು ಇಂಟರ್ಫಿಯರ್ ಆಗಬಾರದು, ನನಗೆ ಯಾರು ಸಹ ತೊಂದರೆಯನ್ನ ಕೊಡಬಾರದು. ಸಮಾಜದ ಯಾವುದೇ ವ್ಯಕ್ತಿಯು ನನ್ನ ಮನೆಯೊಳಗೆ ಅತಿಕ್ರಮ ಪ್ರವೇಶವನ್ನ ಮಾಡಬಾರದು ನನ್ನ ಅನುಮತಿ ಇಲ್ದಲೆ. ಇದು ನನಗೆ ಬಂದಂತಹ ಹಕ್ಕು. ನೋಡಿ, ಇದನ್ನ ನಾವೇನಂತ ಕರಿತೀವಿ? ರೈಟ್ ಇನ್ ರೆಮ್ ಅಂತ ಕರಿತೀವಿ, ರೈಟ್ ಅಗೇನ್ಸ್ಟ್ ದಿ ಹೋಲ್ ಸೊಸೈಟಿ ಅಂತ. ಐ ಪರ್ಚೇಸ್ಡ್ ಎ ಹೌಸ್ ಇನ್ ಬ್ಯಾಂಗ್ಳೂರು. I started residing in the house, whereas at the same time I am having a right to protect myself from the external aggression ಅಂತ. ಎಕ್ಸ್ಟರ್ನಲ್ ಅಗ್ರೆಷನ್ ಅಂತಂದ್ರೆ ಹೊರಗಡೆಯಿಂದ ಬಂದು ನಮಗೆ ತೊಂದರೆಯನ್ನ ಕೊಡೋದನ್ನ ನಾವು ತಡೆಯುವಂತ ಹಕ್ಕು ಅಂತ. ಸೊ ದ ರೈಟ್ ಅಗೇನ್ಸ್ಟ್ ದಿ ಹೋಲ್ ಸೊಸೈಟಿ ಇನ್ ಪ್ರೊಟೆಕ್ಟಿಂಗ್ ಮೈ ಪ್ರಾಪರ್ಟಿ. ನೋಡಿ, ರೈಟ್ ಇನ್ ರೆಮ್ ಅಂತ ಕರಿತೀವಿ.
ರೈಟ್ ಇನ್ ಪರ್ಸೋನಮ್ ಅಂತ, ನನ್ನ ಪರ್ಸನಲ್ ರೈಟ್. ನೋಡಿ, ನಾನು ನನ್ನ ಮನೆಯಲ್ಲಿ ಹೇಗ್ ಬೇಕಾದ್ರೂ ನಾನು ಇರ್ತೀನಿ, ಅದನ್ನ ಪ್ರಶ್ನೆ ಮಾಡುವಂತ ಹಕ್ಕು ಯಾರಿಗೂ ಇಲ್ಲ. ನಾನು ಇಷ್ಟಪಟ್ಟಂತಹ ಮಹಿಳೆಯನ್ನ ಮದ್ವೆ ಮಾಡ್ಕೊಳ್ಳುವಂತ ಹಕ್ಕದು. ನೋಡಿ, ನಾನು ಯಾವ ಹುಡುಗಿನ ಇಷ್ಟಪಡ್ತೀನಿ ಆ ಹುಡುಗಿನ ಮದ್ವೆ ಮಾಡ್ಕೊತೀನಿ. ನೀವ್ ಯಾರನ್ನ ಇಷ್ಟಪಡ್ತೀರೋ ಅಂತ ನಿಮ್ಗೆ ಮದ್ವೆ ಮಾಡ್ಕೊಳ್ಳುವಂತ ಹಕ್ಕು. ಪರ್ಸನಲ್ ರೈಟ್ಸ್ ಅಂತ ನಾವು ಕರಿತೀವಿ. ನೋಡಿ, ರೈಟ್ ಇನ್ ಪರ್ಸೋನಮ್ ಅಂತ, ರೈಟ್ ಇನ್ ಪರ್ಸೋನಮ್. 18 ವರ್ಷ ತುಂಬಿತು. 18 ವರ್ಷ ತುಂಬಿದ್ಮೇಲೆ ನನ್ನನ್ನು ಪ್ರತಿನಿಧಿಸುವಂತಹ ಒಬ್ಬ ವ್ಯಕ್ತಿಯನ್ನ ಚುನಾಯಿಸುವಂತ ಹಕ್ಕು. ನೋಡಿ, ರೈಟ್ ಟು ಅಡಲ್ಟ್ ಫ್ರಾಂಚೈಸ್ ಅಂತ, ರೈಟ್ ಟು ವೋಟ್ ಅಂತ. ನೋಡಿ, ರೈಟ್ ಟು ವೋಟ್, ನಾನು ವೋಟ್ ಮಾಡುವಂತ ಅಧಿಕಾರ, ನನ್ನ ಪ್ರತಿನಿಧಿಯನ್ನ ಚುನಾಯಿಸುವಂತ ಅಧಿಕಾರ. ನೋಡಿ, ಪಾಸಿಟಿವ್ ರೈಟ್ ಅಂತ ಕರಿತೀವಿ. ನೋಡಿ, ಪಾಸಿಟಿವ್ ರೈಟ್. ಮದುವೆ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ಗಂಡ ಹೆಂಡತಿಯನ್ನ ನೋಡ್ಕೊಬೇಕು, ಹೆಂಡತಿ ಮಕ್ಕಳನ್ನ ನೋಡ್ಕೊಬೇಕು, ತಂದೆ ತಾಯಿಯನ್ನ ನೋಡ್ಕೊಬೇಕು. ನೋಡ್ಕೊಂಡಲ್ಲೇ ಇರೋ ಪಕ್ಷದಲ್ಲಿ ಹೆಂಡತಿ, ಮಕ್ಕಳು ಹಾಗೂ ತಂದೆ ತಾಯಿಯಂದ್ರು ಕೋರ್ಟಿನ ಮೊರೆ ಹೋಗಿ ಜೀವನಾಂಶಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿಯನ್ನ ಸಲ್ಲಿಸಿ ಇವರು ಬಾಧ್ಯತೆಯನ್ನ ಹೊಂದಿದ್ದು, ನೋಡ್ಕೊಳ್ಳುವಂತ ಬಾಧ್ಯತೆಯನ್ನ ಹೊಂದಿದ್ದು, ನಮ್ಮನ್ನ ನೋಡ್ಕೋತಾ ಇಲ್ಲ, ಇವ್ರ ಕರ್ತವ್ಯ ಇದ್ದು, ಮಕ್ಕಳನ್ನ ನಾವು ಸಾಕಿದೀವಿ ಇಷ್ಟು ವರ್ಷ, ಹೆಂಡತಿ ಬಂದಿದ ತಕ್ಷಣ ಈಗ ಹೋಗಿ ಹೆಂಡತಿಯ ಜೊತೆ ಇಟ್ಕೊಂಡು ನಮ್ಮನ್ನ ಕಡೆಗಾಣಿಸಿರುವಂತ ಪಕ್ಷದಲ್ಲಿ ನಾವ್ ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಕೋರ್ಟಿನ ಮೊರೆ ಹೋಗುವಂತ ಸಂದರ್ಭದಲ್ಲಿ ನ್ಯಾಯಾಲಯ ಅವ್ರಿಗೆ ಸೂಕ್ತ ಜೀವನಾಂಶವನ್ನ ಕೊಡಿಸುತ್ತೆ. ಜೀವನಾಂಶವನ್ನ ಪಡ್ಕೊಳ್ಳುವಂತ ಹಕ್ಕು ಆ ತಂದೆ ತಾಯಿಗೆ, ಮಕ್ಕಳಿಗೆ ಮತ್ತು ಮಡದಿಗೆ ಇರ್ತದೆ. ನೆಗ್ಲೆಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಡೆಸರ್ಷನ್ ಅಂತ ನಾವು ಕರಿತೀವಿ ಅದನ್ನ. ನೋಡಿ, ಡೆಸರ್ಷನ್, ನೆಗೆಟಿವ್ ರೈಟ್ಸ್ ಅದು. ನೋಡಿ, ನೆಗೆಟಿವ್ ರೈಟ್ಸ್. ನಾನು ಕೊಟ್ಟಿರ್ತೀನಿ, ಹಣವನ್ನ ಕೊಟ್ಟಿರ್ತೀನಿ, ಹಣವನ್ನ ಹಿಂದಿರುಗಿಸ್ಲಿಲ್ಲ ಅವನು. ನಾನು ಹೋಗಿ ಹಣವನ್ನ ನೀನು ಯಾಕಪ್ಪ ಹಿಂದಿರುಗಿಸ್ತಾ ಇಲ್ಲ, ನೀನು ನಾನು ನೋಡು ಅಂತ ಹೇಳ್ತೀನಿ. ಅವಾಗ ಏನ್ ಮಾಡ್ತಾನೆ, ಒಂದು ಚೆಕ್ ಅನ್ನ ಕೊಡ್ತಾನೆ. ಚೆಕ್ ಅನ್ನ ಕೊಟ್ಟಿ, ನೋಡಪ್ಪ ನಾನು ಹಣವನ್ನ ಕೊಡದಲ್ಲ ಇದ್ರೆ ನೀನು ಚೆಕ್ ಬೌನ್ಸ್ ಕೇಸ್ ಹಾಕೋ ಅಂತ ಹೇಳ್ತಾನೆ. ಸೊ ಚೆಕ್ ಬೌನ್ಸ್ ಕೇಸ್ ಹಾಕೋ ಅಂತ ಹೇಳಿ ಚೆಕ್ ಅನ್ನ ಕೊಡ್ತಾನೆ. ಚೆಕ್ 3 ತಿಂಗಳವರೆಗೂ ವ್ಯಾಲಿಡಿಟಿ ಇರುತ್ತೆ, ಡೇಟು ಹಾಕೊಟ್ಟಿರ್ತಾನೆ. 3 ತಿಂಗಳು ಮುಗಿದೋಯ್ತು, ಲಿಮಿಟೇಷನ್ ಬಾರ್ ಆಗೋಯ್ತು. ಅಂತ ಸಂದರ್ಭದಲ್ಲಿ ನನ್ ಮತ್ತೆ ಹಣವನ್ನ ಕೇಳೋ ಅಧಿಕಾರ ಇದೆಯಾ ಸರ್ ಅಂತ ನೀವು ಪ್ರಶ್ನೆ ಕೇಳಿದ್ರೆ, ಹಣವನ್ನ ಕೇಳುವಂತ ಅಧಿಕಾರ ಇದೇ ಇದೆ ನಿಮ್ಗೆ. ಆದ್ರೆ ಕಾನೂನಿನಲ್ಲಿ ಅದು ಊರ್ಜಿತ ಆಗೋದಿಲ್ಲ. ನೋಡಿ, ನೆಗೆಟಿವ್ ರೈಟ್. ನೋಡಿ, ಇಂಪರ್ಫೆಕ್ಟ್ ರೈಟ್ ಅಂತ ನಾವು ಕರಿತೀವಿ. ಪರ್ಫೆಕ್ಟ್ ರೈಟ್, ಇಂಪರ್ಫೆಕ್ಟ್ ರೈಟ್, ಪಾಸಿಟಿವ್ ರೈಟ್, ನೆಗೆಟಿವ್ ರೈಟ್, ಪರ್ಸನಲ್ ರೈಟ್, ರೈಟ್ ಇನ್ ರೆಮ್ ಅಂತ, ಪರ್ಸನಲ್ ರೈಟ್ ಅಂಡ್ ರೈಟ್ ಅಗೇನ್ಸ್ಟ್ ದಿ ಹೋಲ್ ಸೊಸೈಟಿ ಅಂತ, ಫಂಡಮೆಂಟಲ್ ರೈಟ್ಸ್ ಅಂತ. ನೋಡಿ, ಫಂಡಮೆಂಟಲ್ ರೈಟ್ಸ್ ಅಂತ, ಮೂಲಭೂತ ಹಕ್ಕುಗಳು ಅಂತ, ಹ್ಯೂಮನ್ ರೈಟ್ಸ್ ಅಂತ. ನೋಡಿ, ಹ್ಯೂಮನ್ ರೈಟ್ಸ್ ಅಂತ, ಬದುಕುವ ಹಕ್ಕು ಅಂತ. ಆರ್ಟಿಕಲ್ 14. ನೋಡಿ, ಆರ್ಟಿಕಲ್ 14, ಆರ್ಟಿಕಲ್ 21 ರೈಟ್ ಟು ಈಕ್ವಾಲಿಟಿ. ನೋಡಿ, ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು. ನೋಡಿ, ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತ, ಜೀವಿಸುವ ಹಕ್ಕು, ಸ್ವೇಚ್ಛಾಚಾರದ ಹಕ್ಕು, ಆರ್ಟಿಕಲ್ 21. ಸೊ ಈ ನಿಟ್ಟಿನಲ್ಲಿ ನಾವು ಟ್ರೆಡಿಷನಲ್ ನಾಲೆಜ್ ರೈಟ್ಸ್ ಅಂತ ಹೇಳಿ, ಒಂದು ಪ್ರೋವರ್ಬ್ ಇದೆ. ಏನಂತಂದ್ರೆ, ಆರ್ಡಿನರಿ ಮೈಂಡ್ಸ್
ಟಾಕ್ ಅಬೌಟ್ ಪೀಪಲ್ ಅಂತ. ಆವರೇಜ್ ಮೈಂಡ್ಸ್ ಟಾಕ್ ಅಬೌಟ್ ಅಚೀವ್ಮೆಂಟ್ಸ್ ಆಫ್ ಅದರ್ಸ್ ಅಂತ. ವೆರಸ್ ಗ್ರೇಟ್ ಮೈಂಡ್ಸ್ ಟಾಕ್ ಅಬೌಟ್ ಐಡಿಯಾಸ್ ಅಂತ. ಸಾಮಾನ್ಯ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾನೆ. ಒಬ್ಬ ಮಧ್ಯಮ ಏನು ಯೋಚನೆ ಮಾಡುವಂತ ವ್ಯಕ್ತಿ ಇನ್ನೊಬ್ಬರ ಅಚೀವ್ಮೆಂಟ್ ಬಗ್ಗೆ ಮಾತಾಡ್ತಾನೆ. ಆದ್ರೆ ಬುದ್ಧಿವಂತ ಆದವನು ಐಡಿಯಾಸ್ ಗಳ ಬಗ್ಗೆ, ಸೊಲ್ಯೂಷನ್ಸ್ ಗಳ ಬಗ್ಗೆ ಮಾತಾಡ್ತಾನೆ, ಪರಿಹಾರದ ಬಗ್ಗೆ ಯೋಚನೆಯನ್ನ ಮಾಡ್ತಾನೆ, ಐಡಿಯಾಗಳನ್ನ ಯೋಚನೆ ಮಾಡ್ತಾನೆ, ಐಡಿಯಾಗಳ ಬಗ್ಗೆ ಯೋಚನೆಯನ್ನ ಮಾಡ್ತಾನೆ. ಈ ಟಾಕ್ ಅಬೌಟ್ ಐಡಿಯಾಸ್. ಆ ಐಡಿಯಾಗಳಿಗೆ ನಾವು ಏನಂತ ಕರಿಬಹುದು ಸರ್ ಅಂತ ಕೇಳಿದ್ರೆ, ಅದನ್ನ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತನೂ ಸಹ ಹೇಳ್ಬೋದು. ನಾನು ಒಂದು ಪುಸ್ತಕವನ್ನ ಬರೀತೀನಿ, ನನ್ನ ಒಂದು ವೈಚಾರಿಕತೆಯನ್ನ, ಏನು ಸಂವಿಧಾನ ಕೊಟ್ಟಿರೋಂತ ಹಕ್ಕನ್ನ ಬಳಸಿ ನಾನು ಒಂದು ಪುಸ್ತಕವನ್ನ ಬರೆದೆ. ಪುಸ್ತಕವನ್ನ ಬರೆದಂತ ಸಂದರ್ಭದಲ್ಲಿ ಆ ಪುಸ್ತಕದಲ್ಲಿರುವಂತ ಕಂಟೆಂಟ್ಸ್ ಅನ್ನ ನಾನು ಪ್ರೊಟೆಕ್ಟ್ ಮಾಡಬಹುದಾ ಸರ್? ಸರ್, ಅದು ನನ್ನ ವಿದ್ವತ್ತಿಂದ ಉಂಟಾದಂತಹ ಒಂದು ಪ್ರಾಪರ್ಟಿ ಅಲ್ವಾ ಸರ್ ಅಂತ ನೀವು ಕೇಳಿದ್ರೆ, ಹೌದು, ಇಟ್ ಈಸ್ ಅ ಪ್ರಾಪರ್ಟಿ ವಿಚ್ ಇಸ್ ಅರೈವ್ಡ್ ಫ್ರಮ್ ಯುವರ್ ಇಂಟೆಲಿಜೆನ್ಸ್ ಅಂತ ಹೇಳಿ. ವಿಚ್ ಇಸ್ ಅರೈವ್ಡ್ ಫ್ರಮ್ ಯುವರ್ ಇಂಟೆಲಿಜೆನ್ಸ್. ಎಸ್, ದಟ್ ಪ್ರಾಪರ್ಟಿ ಇಸ್ ಕನ್ಸಿಡರ್ಡ್ ಟು ಬಿ ಎ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಕರೀತೀವಿ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ. ಬೌದ್ಧಿಕ ಹಕ್ಕು, ನಿನ್ನ ಬೌದ್ಧಿಕ ಹಕ್ಕು ಅದು. ಅದನ್ನ ನಾನು ಪ್ರೊಟೆಕ್ಟ್ ಮಾಡಬಹುದಾ ಸರ್? ಜಸ್ಟ್ ಲೈಕ್ ಅ ಪ್ರಾಪರ್ಟಿ, ಏನು ಫಿಸಿಕಲ್ ಪ್ರಾಪರ್ಟಿ ಏನು ತಗೋತೀನಿ, ತಗೊಂಡು ನಾನು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಂತೀನಿ, ಹಂಗೆ ನನ್ನ ಬೌದ್ಧಿಕ ಹಕ್ಕು, ಏನು ಪುಸ್ತಕ ನಾನು ಬರ್ದಿದ್ದೀನಿ, ಒಂದು ಹಾಡನ್ನ ಬರ್ದಿದ್ದೀನಿ, ಒಂದು ಹಾಡನ್ನ ಹೇಳ್ತೀನಿ, ಒಂದು ಡ್ಯಾನ್ಸ್ ಅನ್ನ ಮಾಡ್ತೀನಿ ನಾನು, ಅದನ್ನೆಲ್ಲ ವಿಡಿಯೋ ಮಾಡಿ ಅದನ್ನ ಪ್ರೊಟೆಕ್ಟ್ ಮಾಡ್ಬೋದಾ ಸರ್? ಹೌದು, ಮಾಡ್ಬೋದು. ಸೊ ಪ್ರೊಟೆಕ್ಟ್ ಮಾಡೋದ್ರಿಂದ ಏನ್ ಸರ್ ಲಾಭ? ಸೊ ನಿನ್ನ ಒಂದು ಐಡಿಯಾನ ಇಟ್ಕೊಂಡು ಇನ್ನೊಬ್ಬ ಕಮರ್ಷಿಯಲ್ ಆಗಿ ಅವನು ಎನ್ಕ್ಯಾಶ್ ಅನ್ನ ಮಾಡ್ಕೊಂತಾನೆ, ಎಕ್ಸ್ಪ್ಲಾಯ್ಟ್ ಅನ್ನ ಮಾಡ್ತಾನೆ, ಎಕನಾಮಿಕಲಿ ಅಬ್ಯೂಸ್ ಮಾಡ್ತಾನೆ, ನಿನ್ನ ಐಡಿಯಾ ಇಟ್ಕೊಂತಾನೆ, ಅವನು ದುಡ್ಡು ಮಾಡ್ತಾನೆ. ಅದನ್ನ ನಾವು ತಡಿಬೋದಾ ಸರ್ ಅಂತಂದ್ರೆ, ಹೌದು, ನಿಮ್ಮ ತಡಿಬಹುದು. ಯಾವ ಸಂದರ್ಭದಲ್ಲಿ? ನೀವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಏನು ಡೊಮೇನ್ಸ್ ಇದಾವೆ, ಯಾವುದು ಟ್ರೇಡ್ ಮಾರ್ಕ್ ಇರ್ಬೋದು, ಕಾಪಿ ರೈಟ್ಸ್ ಇರ್ಬೋದು, ಪೇಟೆಂಟ್ಸ್ ಇರ್ಬೋದು, ಆ ರೆಜಿಮ್ ಅಲ್ಲಿ, ಆ ಡೊಮೈನ್ ಅಲ್ಲಿ ನೀವು ರಿಜಿಸ್ಟರ್ ಮಾಡಿದ್ದೆ ಆದಂತ ಸಂದರ್ಭದಲ್ಲಿ ನೀವು ಇನ್ವೆನ್ಷನ್ ಮಾಡ್ತೀರಾ. ಪೇಟೆಂಟ್ಸ್ ಅಲ್ಲಿ ನೀವು ಪೇಟೆಂಟ್ ರೈಟ್ ಅನ್ನ ತಗೊಂತೀರಿ. ಪ್ರಾಡಕ್ಟ್ ಪೇಟೆಂಟ್ ಅಂಡ್ ಪ್ರೋಸೆಸ್ ಪೇಟೆಂಟ್ ಅಂತ ನಾವು ಕರಿತೀವಿ. ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಆ ಪ್ರಾಡಕ್ಟ್ ವಿಚಾರದಲ್ಲಿ ಪೇಟೆಂಟ್ ಅನ್ನ ತಗೋತೀರಿ, ಒಂದು ರೈಟ್ಸ್ ಅನ್ನ ತಗೋತೀರಿ. ಒಂದು ಪ್ರಾಡಕ್ಟ್ ಅನ್ನ ಇನ್ವೆನ್ಷನ್ ಮಾಡ್ಬೇಕು, ಯಾವುದೋ ಒಂದು ಕೆಮಿಕಲ್ ಅನ್ನ, ಯಾವುದೋ ಒಂದು ಡ್ರಗ್ ಅನ್ನ ಕಂಡುಹಿಡಿತೀರಿ, ಒಂದು ಫಾರ್ಮುಲಾವನ್ನ ಕಂಡುಹಿಡಿತೀರಿ. ಸೊ ಅದರಿಂದ ಸಾವಿರಾರು ಜನಕ್ಕೆ ಅನುಕೂಲ ಆಗುವಂತ ಒಂದು ಫಾರ್ಮುಲಾ ಅದು, ಒಂದು ಔಷಧಿ, ಅದು ಸಂಜೀವನಿ ತರ ಕೆಲಸ ಮಾಡುತ್ತೆ. ಕ್ಯಾನ್ಸರ್ ಅನ್ನು ಗುಣಪಡಿಸುತ್ತೆ, HIV ಅನ್ನ ಗುಣಪಡಿಸುತ್ತೆ, ಕರೋನಾವನ್ನು ಗುಣಪಡಿಸುವಂತ ಫಾರ್ಮುಲಾ ಅದು, ಅಂತ ಡ್ರಗ್ ಅದು. ನಾನು ಅದನ್ನ ತಗೊಂಬೋದು ಸರ್? ಹೌದು, ನಾನು ಏನೋ ಒಂದು ಪ್ರೊಸೀಜರ್ ಅನ್ನು ಫಾಲೋ ಮಾಡ್ತೇನೆ, ಆ ಪ್ರೊಸೀಜರ್ ಅನ್ನ, ಆ ಪ್ರೋಸೆಸ್ ಅನ್ನ ನಾನು ಪ್ರೊಟೆಕ್ಟ್ ಮಾಡಬಹುದಾ ಸರ್? ಹೌದು, ನಾನು ನೀವು ಪ್ರೊಟೆಕ್ಟ್ ಪ್ರೋಸೆಸ್ ಪೇಟೆಂಟ್. ಪುಸ್ತಕವನ್ನ ಬರೀತಿದ್ದೀನಿ, ಈ ಪುಸ್ತಕದಲ್ಲಿ ಇರೋಂತ ಕಂಟೆಂಟ್ ನಾನು ಎಷ್ಟೋ ಸಾವಿರ ವರ್ಷದ ಲಿಟ್ರೇಚರ್ ಅನ್ನ ತೆಗೆದು ಅದನ್ನ ನೋಡ್ಕೊಂಡು, ಸೊ ನನ್ನದೇ ಆದಂತ ಒಂದು ಥಿಯರಿಯನ್ನ ಡೆವಲಪ್ ಮಾಡಿದ್ದೀನಿ, ಅದನ್ನ ನಾನು ಪ್ರೊಟೆಕ್ಟ್ ಮಾಡ್ಬೇಕು ಅಂತಿದ್ದೀನಿ. ಮಾಡಬಹುದು. ಕಾಪಿ ರೈಟ್ ನೋಡಿ, ಕಾಪಿ ರೈಟ್ಸ್. ನಾನು ಸುಮಾರು ವರ್ಷಗಳಿಂದ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದು, ಆ ಬಿಸ್ನೆಸ್ಸಿನ ಒಂದು ನಿಟ್ಟಿನಲ್ಲಿ ನಾನು ಯಾವುದೋ ಒಂದು ಲೋಗೋವನ್ನ ಕ್ರಿಯೇಟ್ ಮಾಡಿದ್ದೀನಿ. ಈ ಲೋಗೋಕ್ಕೆ ಸಾಕಷ್ಟು ಮಾರ್ಕೆಟಿಂಗ್ ನಾನು ಮಾಡಿದ್ದೀನಿ. ಈ ಹೆಸರಿಗೆ ಒಂದು ವ್ಯಾಲ್ಯೂ ಅನ್ನ ನಾನು ತಗೊಂಡ್ಬಂದಿದ್ದೀನಿ. ಅದಕ್ಕೆ ನಾನು ಏನು ಒಂದು ರೈಟ್ ಅನ್ನ ಕ್ರಿಯೇಟ್ ಮಾಡ್ಬೋದಾ ಸರ್? ಒಂದು ರಿಜಿಸ್ಟರ್ ಮಾಡ್ಕೊಬೋದಾ? ಹೌದು, ರಿಜಿಸ್ಟರ್ ಮಾಡ್ಕೊಬಹುದು. ಟ್ರೇಡ್ ಮಾರ್ಕ್ ರೈಟ್ಸ್ ಅಂತ ನಾವು ಕರಿತೀವಿ ಅಂತ ನೋಡಿ, ಟ್ರೇಡ್ ಮಾರ್ಕ್ ರೈಟ್ಸ್. ನೋಡಿ ಸರ್, ನಾವು ಒಂದು ಸಮುದಾಯ, ನಮ್ಮ ಸಮುದಾಯದಲ್ಲಿ ಈ ರೀತಿಯಾದಂತ ಔಷಧಿಯನ್ನ ನಾವು ಪಾರಂಪರ್ಯದಿಂದ ಕೊಡ್ತಾ ಬರ್ತಾ ಇದೀವಿ. ಪರಂಪರೆಯಿಂದ ನಾವು ಕೊಡ್ಕೊಂಡ್ ಬರ್ತಾ ಇದೀನಿ ಸರ್. ನಮ್ದು ನಾಟಿ ವೈದ್ಯ. ನಾವು MBBS ಡಿಗ್ರಿಯನ್ನ ನಾವೇನ್ ಮಾಡಿಲ್ಲ, ಆದ್ರೆ ನಮ್ಮ ವಂಶ ಪರಂಪರೆಯಿಂದ ಈ ಒಂದು ವಿದ್ಯೆಯನ್ನ ನಾವು ನಮ್ಮ ವಂಶಸ್ಥರಿಗೆ ಸಾರ್ತಾ ಬಂದಿದೀವಿ, ಫ್ರಮ್ ಜನರೇಷನ್ಸ್.
ನೋಡಿ, ಯಾವುದೇ ಹಾವು ಕಚ್ಚಿಲಿ ನಾವು ಔಷಧಿಯನ್ನ ಕೊಡ್ತೀವಿ. ನಮ್ಮ ಹತ್ರ ಒಂದು ಫಾರ್ಮುಲೇಷನ್ಸ್ ಇದೆ. ಆ ಫಾರ್ಮುಲೇಷನ್ಸ್ ಅನ್ನ ನಾನು ಪ್ರೊಟೆಕ್ಟ್ ಮಾಡ್ಬೋದಾ ಸರ್? ಹೌದು, ಪ್ರೊಟೆಕ್ಟ್ ಮಾಡ್ಬೋದು. ನೋಡಿ, ಅದನ್ನ ನಾವೇನಂತ ಕರಿತೀವಿ? ಟ್ರೆಡಿಷನಲ್ ನಾಲೆಡ್ಜ್ ರೈಟ್ಸ್ ಅಂತ. ಮೂಳೆ ಮುರಿದೋದಂತ ಸಂದರ್ಭದಲ್ಲಿ ಮೂಳೆಯನ್ನ ಕಟ್ಟುವಂಥದ್ದು. ನೆಲಕಂನಳ್ಳಿ ಅಂತ ಹೇಳಿ ಬೆಂಗಳೂರಿನ ಗ್ರಾಮಾಂತರ ತಾಲೂಕಿನಲ್ಲಿ ಒಂದು ನೆಲಕಂನಹಳ್ಳಿ ಅಂತ ಒಂದು ಊರು ಬರ್ತದೆ. ಅಲ್ಲಿ ಟ್ರೆಡಿಷನಲ್ ಬೋನ್ ಸೆಟ್ಟಿಂಗ್ ಅಂತ, ಟ್ರೆಡಿಷನಲ್ ಬೋನ್ ಸೆಟ್ಟಿಂಗ್ ಪ್ರೋಸೆಸ್ ಅಂತ. ಮೂಳೆ ಮುರಿದೋದಂತ ಸಂದರ್ಭದಲ್ಲಿ ಮೂಳೆಯನ್ನ ಕಟ್ಟುತ್ತಾರೆ ಹಿಂಗೆ. ಅದು ಕಟ್ಟಿದ ತಕ್ಷಣ ಆಸ್ಟಿಯೋಪೋರೋಸಿಸ್ ಅಂತ ಹೇಳಿ ಒಂದು ಪ್ರೋಸೆಸ್ ಆಗುತ್ತೆ. ಅದು ಆ ಮೂಳೆ ಕಟ್ಟಿದ ಜಾಗ ಹಂಗೆ ಕೂಡ್ಕೊಳ್ಳುತ್ತೆ. ಕಾಯಿನ್ ಅನ್ನ ಹಾಕಿ ಕಟ್ತಾರೆ, ಪ್ರೊಸೀಜರ್ ಅನ್ನು ಕಟ್ತಾರೆ. ನೋಡಿ, ನಟಿಕೆಯನ್ನ ತೆಗೆಯುವಂಥದ್ದು. ಯಾವುದೇ ಪೇನ್ ಇದ್ರೆ ಅದನ್ನ ತೆಗೆಯುವಂತ ಒಂದು ವಿದ್ಯೆ. ನೋಡಿ, ಟ್ರೆಡಿಷನಲ್ ನಾಲೆಡ್ಜ್ ಅಂತೇಳಿ, ಟ್ರೆಡಿಷನಲ್ ಹೀಲರ್ಸ್ ಅಂತ ನಾವು ಕರಿತೀವಿ. ಟ್ರೆಡಿಷನಲ್ ಹೀಲರ್ಸ್, ನಾಲೆಡ್ಜ್ ರೈಟ್ಸ್ ಅಂತ, ಅದನ್ನ ಪ್ರೊಟೆಕ್ಟ್ ಮಾಡುವಂಥದ್ದು ನಾವು ನೋಡ್ತೀವಿ. ಸೊ ಈ ರೀತಿಯಾಗಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ನಾವು ಕರಿತೀವಿ, GI ರೈಟ್ಸ್ ಅಂತ ಹೇಳಿ. ತುಮಕೂರಿನ ಹಲಸು ಒಂದು ವಿಶಿಷ್ಟವಾದಂತಹ ಹಲಸು, ಪ್ಲಾಂಟ್ ಬ್ರೀಡರ್ಸ್ ಅಂಡ್ ವೆರೈಟೀಸ್ ರೈಟ್ಸ್ ಅಂತ ಹೇಳಿ ಒಂದು ವಿಶಿಷ್ಟವಾದ ಹಲಸುವನ್ನ ಏನು ಆ ಒಂದು ಹಲಸುವನ್ನ ಆ ಒಂದು ಏನು ಆ ವೆರೈಟಿ, ಆ ಪ್ಲಾಂಟ್ ವೆರೈಟಿಯನ್ನ ಅದ್ರ ಮೇಲೆ ರೈಟ್ಸ್ ಗಳನ್ನ ತಗೊಳ್ಳುವಂಥದ್ದು. ಆ ಪ್ಲಾಂಟ್ ಅನ್ನ ನಾವು ಹಾಕ್ಬೇಕಾದ್ರೆ ರಾಯಲ್ಟಿಯನ್ನ ಕಟ್ಟಬೇಕಾಗತ್ತೆ. ನೋಡಿ, ಪ್ಲಾಂಟ್ ಬ್ರೀಡರ್ಸ್ ವೆರೈಟೀಸ್ ರೈಟ್ ಅಂತ ಹೇಳಿ ಅದನ್ನು ನಾವು. ಸೊ ಹಕ್ಕುಗಳಲ್ಲಿ ಇಷ್ಟು ರೀತಿಯಾದಂತಹ ಹಕ್ಕುಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಇದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಆಯ್ತು. ಇಲ್ಲಿ ನಾನು ತಮ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಸಂವಿಧಾನ ಎಲ್ಲರ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡುವಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಸಂವಿಧಾನ. ಯಾರಿಗೂ ಮೋಸ ಮಾಡಿಲ್ಲ. ನಾನು ಇಲ್ಲಿ ಟ್ರೆಡಿಷನಲ್ ನಾಲೆಡ್ಜ್ ರೈಟ್ಸ್ ಅಂತ ಹೇಳ್ತಾ ಇದ್ದೆ. ಈ ಟ್ರೆಡಿಷನಲ್ ನಾಲೆಡ್ಜ್ ರೈಟ್ಸ್ ಅಂತ ಅಂದಾಗ ಇಲ್ಲಿ ಒಂದು ಪದವನ್ನ ಉಪಯೋಗಿಸ್ತೇವೆ. ಏನ್ ಪದವನ್ನು ಉಪಯೋಗಿಸ್ತೇವೆ ಅಂತಂದ್ರೆ, ಪರಂಪರೆಯಿಂದ ಬಂದಿರುವಂತದ್ದು ಅಂತ ಹೇಳಿ. ಪರಂಪರೆ ಅಂತ ಬಂದಾಗ ಸ್ಥಳೀಯ ಅಂತಾನು ನಾವು ಸೇರಿಸ್ಕೋಬಹುದು. ಅದ ಪರಂಪರೆ ಅಥವಾ ಸ್ಥಳೀಯ. ಇಂಡಿಜಿನಸ್ ರೈಟ್ಸ್ ಅಂತ ನಾವು, ಟ್ರೈಬಲ್ಸ್ ರೈಟ್ಸ್ ಅಂತ. ಯೂಶಲ್ ಆಗಿ ನಾವು ಈ ಪಾರಂಪರಿಕ ಏನು ಹಕ್ಕುಗಳು ಅಂತ ನಾವು ನೋಡ್ತೀವಿ. ಈ ಪರಂಪರೆ ಅನ್ನೋದು ಪರ್ಟಿಕ್ಯುಲರ್ ಒಂದು ಜನಾಂಗಕ್ಕೆ ಸೀಮಿತವಾಗಿದ್ದು, ಆ ಜನಾಂಗದವರು ಕಂಡುಕೊಂಡಿದ್ದಂತಹ ಒಂದು ಏನು ಪದ್ಧತಿಗಳಿರ್ತದೆ, ಆ ಪದ್ಧತಿಗಳು ಅಥವಾ ಒಂದು ಸಂಸ್ಕೃತಿ ಇರ್ತದೆ, ಆ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳುವಂತ ಹಕ್ಕು ಸಂವಿಧಾನ ಕೊಟ್ಟಿದ್ಯಾ ಅಂತಂದ್ರೆ ಸಂವಿಧಾನ ಕೊಟ್ಟಿದೆ. ನೀವು ಪರಂಪರೆಯಿಂದ ನೀವು ಈ ಒಂದು ವಿದ್ಯೆಯನ್ನ ಕಲ್ತಿದ್ದೀರಾ ಅಲ್ವಾ? ಹೌದು, ಪರಂಪರೆಯಿಂದ ನಾವು ಈ ಒಂದು ವಿದ್ಯೆಯನ್ನ ಕಲ್ತಿದ್ದೀವಿ. ಹಾವು ವಿಷವನ್ನ ತೆಗೆಯುವಂತ ಸಂದರ್ಭದಲ್ಲಿ ಹಾಡನ್ನ ಹಾಡ್ತಾರೆ. ವಿಷವನ್ನ ಒಂದು ಮಂತ್ರವನ್ನ ಹೇಳುವಂತದ್ದು ಅಥವಾ ಏನೋ ಒಂದು ಹೀಲಿಂಗ್ ಪ್ರೋಸೆಸ್ ಅನ್ನ ಮಾಡ್ತಾರೆ. ಆ ಹೀಲಿಂಗ್ ಪ್ರೋಸೆಸ್ ಕಲ್ಚರ್ ಆಗಿ ಮಾರ್ಪಡುತ್ತದೆ, ಕಲ್ಚರ್ ಆಗಿ ಗುರುತಿಸ್ಕೊಳ್ಳುತ್ತದೆ. ಒಂದು ಕಲ್ಚರ್, ನೋಡಪ್ಪ ಈ ಜನಾಂಗದವರು ಅಂತೆ ಅವರು ಬೆಳೆಸ್ಕೊಂಬಂದಿರೋ ಅಂತದನ್ನ ಸಂವಿಧಾನದ ಅಡಿಯಲ್ಲಿ ರಕ್ಷಣೆ ನಮಗೆ ಇದೆಯಾ ಸರ್ ಅಂತ ಹೋದ್ರೆ, ಹೌದು, ರಕ್ಷಣೆ ಇದೆ ಸರ್. ಯಾವ ಒಂದು ವಿಧಿಯ, ಸಂವಿಧಾನದ ವಿಧಿಯಲ್ಲಿ, ಅನುಚ್ಛೇದದಲ್ಲಿ, ಸಂವಿಧಾನದ ಆರ್ಟಿಕಲ್ ಅಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಆಗಿದೆ ಸರ್ ಅಂತಂದ್ರೆ ಆರ್ಟಿಕಲ್ 29 ಅಂಡ್ ಆರ್ಟಿಕಲ್ 30 ಅಂತ ಹೇಳಿ ನೋಡಿ. ಅನುಚ್ಛೇದ 29 ಹಾಗೂ ಅನುಚ್ಛೇದ 30, ಆರ್ಟಿಕಲ್ 29 ಅಂಡ್ ಆರ್ಟಿಕಲ್ 30 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟ್ಸ್ ಅಬೌಟ್ ಕಲ್ಚರ್ ರೈಟ್ಸ್ ಅಂತ, ರೈಟ್ಸ್ ಆಫ್ ಕಲ್ಚರ್ ಅಂತ.
ರೈಟ್ ಆಫ್ ಕಲ್ಚರಲ್ ಪ್ರಾಕ್ಟೀಸಸ್ ಅಂತ. ಅಲಾಂಗ್ ವಿತ್ ದ ಕಲ್ಚರಲ್ ಪ್ರಾಕ್ಟೀಸಸ್, ರೈಟ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ, ಟು ಪ್ರೊಫೆಸ್ ಎಜುಕೇಶನ್ ಅಂತ ಹೇಳಿ ಶೈಕ್ಷಣಿಕ ಹಕ್ಕನ್ನು ಸಹ ಕೊಟ್ಬಿಟ್ಟಿದೆ ಸಂವಿಧಾನ. ಸಂವಿಧಾನ ಯಾವ ಒಂದು ವರ್ಗದ ಜನರಿಗೂ ಮೋಸವನ್ನ ಮಾಡಿಲ್ಲ. ಎಲ್ಲರಿಗೂ ಏನು ಸಮಾನವಾಗಿ ಅವರು ತಮ್ಮ ಕಲ್ಚರ್ ಅನ್ನ ಪ್ರೊಟೆಕ್ಟ್ ಮಾಡುವಂತದ್ದು, ಬೆಳವಣಿಗೆ ಮಾಡುವಂತದ್ದು, ಪ್ರೊಫೆಷನ್ ಮಾಡುವಂತದ್ದು. ನೋಡಿ, ಪ್ರೊಫೆಸ್ ಮಾಡುವಂತದ್ದು. ಆರ್ಟಿಕಲ್ 19 ಅಲ್ಲಿ, ಅನುಚ್ಛೇದ 19ರಲ್ಲಿ ರೈಟ್ ಟು ಹ್ಯಾವ್ ಯುವರ್ ಓನ್ ಪ್ರೊಫೆಷನ್ ಅಂತ ಹೇಳುತ್ತೆ. ರೈಟ್ ಟು ಪ್ರೊಫೆಸ್ ಯುವರ್ ಓನ್ ರಿಲಿಜನ್ ಅಂತ ಹೇಳುತ್ತೆ. ನೀವು ಯಾವುದೇ ಧರ್ಮವನ್ನ ನೀವು ಪ್ರಸಾರ ಮಾಡೋ ಹಕ್ಕು ಅಂತ ಹೇಳುತ್ತೆ. ನೀವು ಯಾವುದೇ ಒಂದು ಕಲ್ಚರ್ ಅನ್ನ ಪ್ರೊಟೆಕ್ಟ್ ಮಾಡುವಂತ ಹಕ್ಕು ಅಂತ ಹೇಳುತ್ತೆ. ನಿಮ್ದೇ ಆದಂತಹ ಸಾಂಸ್ಕೃತಿಕ ಒಂದು ಒಂದು ಸಾಂಸ್ಕೃತಿಕ ಒಂದು ಆಚರಣೆ ಇದೆಯಾ, ಪದ್ಧತಿ ಇದೆಯಾ, ಆಯ್ತು, ಅದನ್ನ ನೀವು ಪೋಷಣೆಯನ್ನ ಮಾಡಿ ಬೆಳೆಸಿ ಅದನ್ನ ರಕ್ಷಣೆಯನ್ನ ಮಾಡ್ಕೊಳ್ಳುವಂತ ನಿಮ್ಗೆ ಸಂವಿಧಾನ ಕೊಡುತ್ತೆ. ನೋಡಿ ಸರ್, ಇದು ನಾವು ಏನು ಜಲ್ಲಿಕಟ್ಟು ಅಂತೇಳಿ, ಜಲ್ಲಿಕಟ್ಟು ಆಟ, ಕಂಬಳ ನೋಡಿ, ಕಂಬಳ ಅದು ನಾವು ನಮ್ಮ ಕರ್ನಾಟಕದ ಸಂಸ್ಕೃತಿಯ ಒಂದು ಆಚರಣೆಯ ಅಂಗವಾಗಿ ನಡೆಸ್ಕೊಂಡ್ ಬಂದಿರೋಂಥ ಕಂಬಳವನ್ನ ಆಡುವಂಥದ್ದು. ಕಂಬಳವ ತಮಿಳುನಾಡು ಕಡೆ ಹೋದ್ರೆ ಜಲ್ಲಿಕಟ್ಟು, ಅದು ನನ್ನ ಸಾಂಸ್ಕೃತಿಕ ಹಕ್ಕು. ಹೀಗೆ ಪ್ರತಿಯೊಂದು ಏನು ಆ ಒಂದು ಜನಾಂಗದ ಒಂದು ಸಂಸ್ಕೃತಿಯನ್ನ ಕಾಪಾಡುವಂಥದ್ದು ಇರ್ತದೆ. ಆ ಆ ಒಂದು ಸಂಸ್ಕೃತಿ ಇಲ್ದಲೇ ಇದ್ರೆ ಆ ಜನಾಂಗ ಗುರುತಿಸ್ಕೊಳಕ್ಕಾಗಲ್ಲ. ಆ ಸಂಸ್ಕೃತಿ ಆ ಜನಾಂಗಕ್ಕೆ ಹೋಲಿಕೆ ಆಗ್ತದೆ, ಅದು ಅದರಲ್ಲಿ ಅಡಕವಾಗಿರ್ತದೆ. ಸೊ ಈ ನಿಟ್ಟಿನಲ್ಲಿ ಅದನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಸಂವಿಧಾನ ಅದಕ್ಕೆ ಪುಷ್ಟಿಯನ್ನ ಕೊಡುತ್ತದೆ. ಸೊ ಸಂವಿಧಾನ ಏನ್ ಹೇಳುತ್ತೆ ಸರ್, ಹಾಗಾದ್ರೆ ಇಲ್ಲಿ ನಾವು ಆ ಜನಾಂಗವನ್ನ ನೀವು ಮೈನಾರಿಟೀಸ್ ಅಂತ ಹೇಳ್ಬೋದಾ ಅಂತ ಕೇಳಿದ್ರೆ, ಹೌದು, ಮೈನಾರಿಟೀಸ್ ಅಂತ ಹೇಳ್ಬೋದು. ಸಂವಿಧಾನ ಇದನ್ನೇ ಹೇಳುತ್ತೆ. ಸಂವಿಧಾನ ಏನಂತ ಹೇಳುತ್ತೆ, ರಿಲಿಜಿಯಸ್ ಮೈನಾರಿಟೀಸ್, ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂತ ಹೇಳುತ್ತೆ. ನೋಡಿ, ಪ್ರಿಯಾಂಬಲ್ ಅಲ್ಲಿ ಏನು ಪ್ರೊಟೆಕ್ಷನ್ ಆಫ್ ಏನು ಡಿಸ್ಕ್ರಿಮಿನೇಷನ್ ವಿತ್ ಇರೆಸ್ಪೆಕ್ಟಿವ್ ಆಫ್ ಸೆಕ್ಸ್, ಕಾಸ್ಟ್, ಕ್ರೀಡ್ ಅಂತೆಲ್ಲ ಹೇಳ್ತಾ ಹೋಗುತ್ತೆ. ಪ್ಲೇಸ್ ಆಫ್ ಬರ್ತ್ ಎಲ್ಲ ಹೋಗುತ್ತೆ ಆರ್ಟಿಕಲ್ 19 ಅಲ್ಲಿ. ಯಾವುದೇ ತರ ತಾರತಮ್ಯ ಇರಬಾರ್ದು, ಎಲ್ಲರೂ ಸರಿಸಮವಾಗಿ ಇರಬೇಕು ಅಂತ ಹೇಳುತ್ತೆ. ಅದೇ ನಿಟ್ಟಿನಲ್ಲಿ ಅದರ ಎಕ್ಸ್ಟೆನ್ಷನ್ ಭಾಗದಲ್ಲಿ ನೀವು ಸಂಸ್ಕೃತಿಯನ್ನ ಇದ್ ಮಾಡ್ತಾ ಇದ್ದೀರಾ, ನೀವು ಭಾಷಾವಾರು ನೀವು ನಿಮ್ಮನ್ನ ಗುರುತಿಸ್ಕೊಂತಾ ಇದ್ದೀರಾ, ಪ್ರಾಂತಿಯಿಂದ ಗುರುತಿಸ್ಕೊತಾ ಇದ್ದೀರಾ. ನೀವು ತಮಿಳ್ನಾಡವರು ತಮಿಳಿಗರು, ಕರ್ನಾಟಕದವರು ಕನ್ನಡಿಗರು, ಮಹಾರಾಷ್ಟ್ರದವರು ಮರಾಠಿಗರು, ಗುಜರಾತ್ ರಾಜ್ಯದವರು ಗುಜರಾತಿಗಳು, ನೋಡಿ, ಬಿಹಾರ ರಾಜ್ಯದವರು ಬಿಹಾರಿಗಳು, ನೋಡಿ, ಜಮ್ಮು ಕಾಶ್ಮೀರವರು ಕಾಶ್ಮೀರಿಗಳು. ನೋಡಿ, ಒಂದೊಂದು ರಾಜ್ಯವು ನೋಡಿ ಎಷ್ಟು ವೈವಿಧ್ಯತೆ ನಮ್ಮ ದೇಶದಲ್ಲಿದೆ ಅಂತಂದ್ರೆ, ಪ್ರತಿ 300 ಕಿಲೋಮೀಟರ್ಗೆ ಒಂದೊಂದು ವೈವಿಧ್ಯತೆಯನ್ನ ನಾವು ನೋಡ್ತೀವಿ. ಇಲ್ಲಿಂದ ಬೆಂಗಳೂರಿಂದ ನೀವು ದಾವಣಗೆರೆಗೆ ಹೋದ್ರೆ ದಾವಣಗೆರೆಯ ಕನ್ನಡ ಬೇರೆ ಆಗಿರ್ತದೆ. ದಾವಣಗೆರೆಯಿಂದ ಬಳ್ಳಾರಿಗೆ ಹೋದ್ರೆ ಬಳ್ಳಾರಿ ಕನ್ನಡ ಬೇರೆ. ಅಲ್ಲಿಂದ ನೀವು ಹುಬ್ಳಿ ಧಾರವಾಡಕ್ಕೆ ಹೋದ್ರೆ ಅಲ್ಲಿನ ಕನ್ನಡ ಬೇರೆ. ಹುಬ್ಳಿ ಧಾರವಾಡದಿಂದ ನೀವು ಈ ಕಡೆ ಕಾರವಾರ ಸೈಡ್ ಬಂದ್ರೆ, ಮಂಗಳೂರು ಸೈಡ್ ಬಂದ್ರೆ ಮಂಗಳೂರು ಕನ್ನಡ ಬೇರೆ. ಪ್ರತಿ 300 ಕಿಲೋಮೀಟರ್ಗೆ ಕನ್ನಡದಲ್ಲಿ ಡೈಲೆಕ್ಟ್ಸ್ ಅಂತ ನಮ್ಗೆ ಆಗ್ತದೆ. ಉಚ್ಚಾರಣೆನೇ ಪ್ರೊನೌನ್ಸಿಯೇಷನ್ ಆರ್ಟಿಕ್ಯುಲೇಷನ್ ಬೇರೆ ತರ ಇರ್ತದೆ. ಕನ್ನಡ ಮಂಡ ಬಿಸಿ ಮಾಡ್ಬೇಡ್ರಿ ಅಂತಾರೆ, ಚಲೋ ಐತ್ರಿ ಅಂತಾರೆ. ನೋಡಿ, ನಮ್ಮ ಮಂಡ್ಯ ಕಡೆ, ಮಂಡ್ಯ, ಮದ್ದೂರು ಈ ಭಾಗದ ಜನ ಯಾಕ್ಲಾ ಅಂತ ಮಾತಾಡ್ತಾರೆ, ಹೋಗ್ಲಾ ಅಂತಾರೆ. ನೋಡಿ, ಕನ್ನಡನೇ ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವಂಥದ್ದು ನಾವು ನೋಡ್ತೀವಿ. ಕನ್ನಡ ಉಚ್ಚಾರಣೆನೇ ಬದಲಾಗ್ತದೆ. ಫುಡ್ ಕಲ್ಚರ್ ನೋಡಿ, ಫುಡ್ ಕಲ್ಚರ್ ನಾವು ಮಾಡುವಂತ ಅಡಿಗೆ ವಿಧಾನ,
ನಾವು ಇಲ್ಲಿಂದ ಕೋಲಾರ ಅಥವಾ ಬಾಗೇಪಲ್ಲಿ ಕಡೆ ಹೋದ್ರೆ ಖಾರ ಜಾಸ್ತಿ ಹಾಕ್ಬಿಡ್ತಾರೆ. ಆ ಖಾರ ನಾವು ತಿನ್ನಕ್ಕೆ ಆಗಲ್ಲ ಬೆಂಗಳೂರು ಕಡೆ ಜನ. ಸೊ ಈ ರೀತಿಯಾದಂತ ವೈವಿಧ್ಯತೆಯನ್ನ ನಾವು ಪ್ರತಿ 300 ಕಿಲೋಮೀಟರ್‌ಗೆ ನೋಡ್ತೀವಿ. ಸೊ ಈ ರೀತಿಯಾದಂತಹ ಪ್ರಾಂತೀಯ ಒಂದು ಆಚರಣೆಯ ಒಂದನ್ನ ಒಂದು ಹಕ್ಕನ್ನ ರಕ್ಷಣೆ ಮಾಡ್ಕೊಳ್ಳೋ ವಿಚಾರದಲ್ಲೂ ಸಹ ಸಂವಿಧಾನ ಹಕ್ಕನ್ನ ದಯಪಾಲಿಸಿದೆ. ನಮ್ಮ ಫಾದರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಒಂದು ನಿಟ್ಟಿನಲ್ಲಿ ಉದಾರ ಮನೋಭಾವದ ಒಂದು ಈ ವಾಸ ಫೈಟರ್ ಆಫ್ ದಿ ಹ್ಯೂಮನ್ ರೈಟ್ಸ್ ಅಂತ ಹೇಳಿ, ಟೆರಿಫಿಕ್ ಪರ್ಸನ್ ಅಂಡ್ ಚಾಂಪಿಯನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿ. He had thought that every rights has to be given to the citizens ಅಂತ ಹೇಳಿ. The right, if the community having their own religious and cultural practices, customary practices, let them protect it. Constitution should not give any kind of hindrance for it ಅಂತ. Constitution should not restrict to practice their own customs, practice their own traditions, practice their own culture ಅಂತ ಹೇಳಿ ಸಂವಿಧಾನದ ಆರ್ಟಿಕಲ್ 26 ಅಲ್ಲಿ ಸರ್ ಬರೀ ಮೈನಾರಿಟೀಸ್ ಮಾತ್ರನ ಹಕ್ಕುಗಳು ಕೊಟ್ಟಿದ್ದಾರೆ. ಹಾಗಾದ್ರೆ ಬೇರೆಯವ್ರು ಯಾರು ಸರ್? ಹಾಗಾದ್ರೆ ಮೈನಾರಿಟೀಸ್ ಅಂತಂದ್ರೆ ಅದಕ್ಕೇನಾದ್ರು ಕಾನೂನು ಇದೆಯಾ ಅಂದ್ರೆ ಮೈನಾರಿಟೀಸ್ ಆಕ್ಟ್ ಅಂತ ಇದೆ. ಮೈನಾರಿಟೀಸ್ ಆಕ್ಟ್ ಅಲ್ಲಿ ಮುಖ್ಯವಾಗಿ 5 ತರ ಜಾತಿಗಳನ್ನ 5 ತರ ಒಂದು ಮೈನಾರಿಟೀಸ್ ಅಂತ ಹೇಳಲಾಗ್ತದೆ. ಯಾರ್ಯಾರು ಸರ್ ಮೈನಾರಿಟೀಸ್ ಗಳಂದ್ರೆ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಬುದ್ಧಿಸ್ಟ್, ಸಿಖ್ಸ್, ಜೊರಾಸ್ಟ್ರಿಯನ್ಸ್ ಅಂತ ಹೇಳಿ ಮೈನಾರಿಟೀಸ್ ಆಕ್ಟ್ ಹೇಳುತ್ತೆ. ಮೈನಾರಿಟೀಸ್ ಆಕ್ಟ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಇವರೇ ಮೈನಾರಿಟೀಸ್ ಅಂತಾನೂ ಸಹ ಸ್ಪಷ್ಟವಾಗಿ ಹೇಳಲ್ಲ. ಸೆಂಟ್ರಲ್ ಗೌರ್ಮೆಂಟ್ ನೋಟಿಫೈ ಮಾಡಿದಂತ ಸಂದರ್ಭದಲ್ಲಿ ಅವರು ಮೈನಾರಿಟೀಸ್ ಅಂತ ಹೇಳುತ್ತೆ. ಸಂವಿಧಾನ ಮೈನಾರಿಟೀಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡುತ್ತಾ ಅಂತಂದ್ರೆ ಸಂವಿಧಾನ ಮೈನಾರಿಟೀಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ. ಸೊ ಅದನ್ನ ನಾವು ನೋಡೋಣ. ಮೈನಾರಿಟೀಸ್ ಎಕ್ಸ್ಪ್ಲನೇಷನ್ ನ ಸಂವಿಧಾನ ಹೆಂಗೆ ಕೊಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಲೆಟ್ ಮಿ ಶೇರ್ ದಿ ಕಾನ್ಸ್ಟಿಟ್ಯೂಷನ್ ಅನ್ನ ಶೇರ್ ಮಾಡ್ತೀನಿ ತಮ್ಗೆ. ಸೊ ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಹೇಳುತ್ತೆ ನೋಡೋಣ. ಮೈನಾರಿಟೀಸ್ ಬಗ್ಗೆ, ಮೈನಾರಿಟಿ ರೈಟ್ಸ್ ಬಗ್ಗೆ, ಕಲ್ಚರಲ್ ರೈಟ್ಸ್ ಬಗ್ಗೆ ಏನ್ ಹೇಳುತ್ತೆ. ಸೊ ಲೆಟ್ ಮಿ ಶೋ ಯು. ನೋಡಿ, ಆರ್ಟಿಕಲ್ 29 ಅನ್ನ ತಗೊಂಡು ಹೋಗ್ತೀನಿ. ಆರ್ಟಿಕಲ್ 29 ಅನುಚ್ಛೇದ 29ರಲ್ಲಿ ಏನಂತ ಹೇಳುತ್ತೆ ಅಂತಂದ್ರೆ ಎನಿ ಸೆಕ್ಷನ್ ಆಫ್ ದಿ ಸಿಟಿಜನ್ಸ್ ಅಂತ ಹೇಳುತ್ತೆ. ನೋಡಿ, ಎನಿ ಸೆಕ್ಷನ್ ಆಫ್ ದಿ ಸಿಟಿಜನ್ಸ್ ರಿಸೈಡಿಂಗ್ ಇನ್ ದಿ ಟೆರಿಟರಿ ಆಫ್ ಇಂಡಿಯಾ ಆರ್ ಎನಿ ಪಾರ್ಟ್ ದೇರ್ ಆಫ್ having a distinct language, script or culture of its own shall have the right to conserve the same ಅನ್ಬಿಡುತ್ತೆ. ಯಾವುದೇ ವರ್ಗದ ಜನರು ಯಾವುದೇ ಪ್ರಾಂತದಲ್ಲಿ, ಭಾರತದ ಪ್ರಾಂತದಲ್ಲಿ ನೆಲೆಸಿದ್ದು ಅವರು ಒಂದು ವಿಶಿಷ್ಟವಾದಂತಹ ಲ್ಯಾಂಗ್ವೇಜ್ ಅನ್ನ ಹೊಂದಿದ್ರೆ, ನೋಡಿ ಡಿಸ್ಟಿಂಕ್ಟಿವ್ ಲ್ಯಾಂಗ್ವೇಜ್ ಅಂತ, ಡಿಸ್ಟಿಂಕ್ಟ್ ಲ್ಯಾಂಗ್ವೇಜ್, ಸ್ಕ್ರಿಪ್ಟ್, ನೋಡಿ ಸ್ಕ್ರಿಪ್ಟ್ ಅಂತ ನಾವು ಕರಿತೀವಿ. ಸ್ಕ್ರಿಪ್ಟ್ ರೆಡಿ ಇದೆಯಾ ಅಂತ, ಲಿಪಿ ಇದ್ದು, ಕಲ್ಚರ್ ಇದ್ರೆ, ಅವ್ರದೇ ಆದಂತ ಕಲ್ಚರ್ ಇದ್ರೆ ಅದನ್ನ ಪ್ರೊಟೆಕ್ಟ್ ಮಾಡೋ ಅಂತ ರೈಟ್ಸ್ ಇದೆ. ಶೆಲ್ ಹ್ಯಾವ್ ದ ರೈಟ್ ಟು ಕನ್ಸರ್ವ್ ದ ಸೇಮ್. ನೋಡಿ, ಸೆಕ್ಷನ್ 29 ಕ್ಲಾಸ್ 2 ಅಡಿಯಲ್ಲಿ ನೋ ಸಿಟಿಜನ್ ಶೆಲ್ ಬಿ ಡಿನೇಡ್ ಅಡ್ಮಿಷನ್ ಇಂಟು ಎನಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ maintained by the state or receiving aid out of state funds on grounds only of religion, race, caste, language or any of them ಅಂತ ಹೇಳುತ್ತೆ. ಮೊದಲನೇ ಪ್ಯಾರಾದಲ್ಲಿ ಆರ್ಟಿಕಲ್ 29 ಕ್ಲಾಸ್ 1 ಅಲ್ಲಿ ಏನಂತ ಹೇಳುತ್ತೆ ಅಂದ್ರೆ
ಪ್ರತಿಯೊಬ್ಬರಿಗೂನು ಅವ್ರದೇ ಆದಂತಹ ಭಾಷಾ ಇದ್ದು, ಲಿಪಿ ಇದ್ದು, ಕಲ್ಚರ್ ಇದ್ದಂತ ಸಂದರ್ಭದಲ್ಲಿ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತ ಹಕ್ಕು ಎಲ್ಲರಿಗೂ ಇದೆ. ಎಲ್ಲಾ ಸಿಟಿಜನ್, ಕ್ಲಾಸ್ ಆಫ್ ಸಿಟಿಜನ್ಸ್ ಅಂತ ಹೇಳ್ಬಿಡ್ತಾರ ಅವ್ರು. ನೋಡಿ, ಕ್ಲಾಸ್ ಆಫ್ ಸಿಟಿಜನ್ಸ್ ಅಂತ ಹೇಳ್ತಾರೆ. ಅಲ್ಲಿ ನಿಮ್ಗೆ ಹೂ ಆರ್ ದ ಕ್ಲಾಸ್ ಆಫ್ ಸಿಟಿಜನ್ಸ್ ಅಂತಂದ್ರೆ ದೇರ್ ಇಸ್ ನೋ ಸಚ್ ಡೆಫಿನೇಷನ್. ದೇರ್ ಇಸ್ ನೋ ಮೆನ್ಷನಿಂಗ್ ಆಫ್ ಮೈನಾರಿಟೀಸ್ ಅಂತ ಹೇಳಿ. ನೋಡಿ, ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್ ಅಂತ ಹೇಳುತ್ತೆ. ಇಲ್ಲಿ ನೋಡಿ, ಆರ್ಟಿಕಲ್ 29 ಕ್ಲಾಸ್ 1 ಅಲ್ಲಿ ಆದ್ರೆ ಆ ರೀತಿಯಲ್ಲಿ ಹೇಳಿದ್ರೆ, ಆರ್ಟಿಕಲ್ 30 ಅಲ್ಲಿ ನೋಡಿ, ಆಲ್ ಮೈನಾರಿಟೀಸ್ ವೆದರ್ ಬೇಸ್ಡ್ ಆನ್ ರಿಲಿಜನ್ ಆರ್ ಲ್ಯಾಂಗ್ವೇಜ್ ಶೆಲ್ ಹ್ಯಾವ್ ದ ರೈಟ್ ಟು ಎಸ್ಟಾಬ್ಲಿಷ್ ಅಂಡ್ ಅಡ್ಮಿನಿಸ್ಟರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಆಫ್ ದೇರ್ ಚಾಯ್ಸ್ ಅಂತ ಹೇಳ್ಬಿಡ್ತಾರೆ. ಆಲ್ ಮೈನಾರಿಟೀಸ್ ಅಂತಾರೆ. ಹೂ ಆರ್ ಮೈನಾರಿಟೀಸ್ ಅಂತ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಇಲ್ಲಿ ವೆದರ್ ಬೇಸ್ಡ್ ಆನ್ ರಿಲಿಜನ್ ಅಂತ ಹೇಳ್ತಾರೆ. ವೆದರ್ ಬೇಸ್ಡ್ ಆನ್ ರಿಲಿಜನ್ ಆರ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಲ್ಯಾಂಗ್ವೇಜ್ ಅಲ್ಲಿ ಅಲ್ಲಿ ವಿಂಗಡೆಯನ್ನ ಮಾಡಿದ್ದಾರೆ. ಮೈನಾರಿಟೀಸ್ ಗಳನ್ನ ಭಾಷಾಂತರ ಒಂದು ವಿಚಾರದಲ್ಲಿ ಇವರು ಮೈನಾರಿಟಿಗಳಂತ ಹೇಳ್ತಾರೆ. ಒಂದು ಧರ್ಮದ ವಿಚಾರವಾಗಿ ಮೈನಾರಿಟಿಗಳನ್ನ ಹೇಳ್ತಾರೆ. ಅವ್ರಿಗೆ ಒಂದು ರೈಟ್ ಅನ್ನ ಕೊಟ್ಟಿದ್ದು, ಅವ್ರದೇ ಆದಂತಹ ಶೈಕ್ಷಣಿಕ ಸಂಸ್ಥೆಗಳನ್ನ ತೆರೆಯುವಂತಹ ಒಂದು ಹಕ್ಕನ್ನ ಸಂವಿಧಾನ ಕೊಟ್ಟಿದೆ. ನೋಡಿ, ನೋ ಸಿಟಿಜನ್ ಶಿಲ್ ಬಿ ಡಿನೈಡ್ ಅಡ್ಮಿಷನ್ ಟು ಎನಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಮೇಂಟೈನ್ಡ್ ಬೈ ದ ಸ್ಟೇಟ್ ಆರ್ ರಿಸೀವಿಂಗ್ ಏಡ್ ಔಟ್ ಆಫ್ ಸ್ಟೇಟ್ ಫಂಡ್ಸ್ ಆನ್ ಗ್ರೌಂಡ್ಸ್ ಓನ್ಲಿ ಆಫ್ ರಿಲಿಜನ್, ರೇಸ್, ಕಾಸ್ಟ್, ಲ್ಯಾಂಗ್ವೇಜ್ ಆರ್ ಎನಿ ಆಫ್ ದೆಮ್. ಸರ್, ಏಡೆಡ್ ಇನ್ಸ್ಟಿಟ್ಯೂಷನ್ಸ್, ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವು ಕರಿತೀವಿ. ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಸರ್ಕಾರದಿಂದ ಅವ್ರಿಗೆ ಫಂಡ್ಗಳು ಬಂದಂತ ಸಂದರ್ಭದಲ್ಲಿ, ಅಂತ ಸಂದರ್ಭದಲ್ಲಿ ಯಾವುದೇ ಒಂದು ಶೈಕ್ಷಣಿಕ ಸಂಸ್ಥೆ ಯಾವುದೇ ವರ್ಗದ ಜನರನ್ನ ನೀವು ಇಂಥ ಧರ್ಮಕ್ಕೆ ಸೇರಿದ್ದೀರಿ, ಇಂಥ ಕಾಸ್ಟ್ಗೆ ಸೇರಿದ್ದೀರಿ, ಇಂಥ ಒಂದು ಲ್ಯಾಂಗ್ವೇಜ್ ಸೇರಿದ್ದೀರಿ ಅಂತ ಹೇಳಿ ನಿರಾಕರಣೆಯನ್ನ ಮಾಡೋ ಹಾಗಿಲ್ಲ. ಯಾಕೆ ಅಂತಂದ್ರೆ ಎಜುಕೇಶನ್ ಇಸ್ ದಿ ಪೆನೆಶಿಯಾ ಫಾರ್ ಆಲ್ ದ ಪ್ರಾಬ್ಲಮ್ಸ್ ಅಂತ. ಶಿಕ್ಷಣ ಅನ್ನೋದು ಮನುಷ್ಯನ ವಿಕಾಸಕ್ಕೆ ತುಂಬಾ ಅವಶ್ಯಕತೆವಾಗಿದ್ದು, ನಾವು ಇಲ್ಲಿ 29 ಕ್ಲಾಸ್ 1 ಅಡಿಯಲ್ಲಿ ಕಲ್ಚರು, ಲ್ಯಾಂಗ್ವೇಜು, ಸ್ಕ್ರಿಪ್ಟ್ ಅಲ್ಲಿ ಆ ಒಂದು ಜನಕ್ಕೆ ನಾವು ಏನು ಒಂದು ರಿಸರ್ವೇಶನ್ ಅನ್ನ, ಅವರ ಒಂದು ಇಂಟ್ರೆಸ್ಟ್ ಅನ್ನ ನಾವು ಕಾಪಾಡುವಂತ ಸಂದರ್ಭದಲ್ಲಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಅದನ್ನ ನಾವು ಅವ್ರನ್ನ ಬಾರ್ ಮಾಡಬಾರದು ಅನ್ನೋ ಉದ್ದೇಶದಿಂದ ಅವ್ರಿಗೆ ನಿರಾಕರಣೆಯನ್ನ ಮಾಡಬಾರದು. ನೋಡಿ, ಈ ಕಡೆ ರಿಸರ್ವೇಶನ್ ಅನ್ನು ಕೊಡುವಂತದ್ದು, ಈ ಕಡೆ ಮೈನಾರಿಟಿ ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡುವಂತದ್ದು. ಮೈನಾರಿಟಿ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಆರ್ಟಿಕಲ್ 19 ಅನ್ನ ವೈಲೇಟ್ ಆಗಬಾರ್ದು ಅಂತ. ಸೊ ತಮ್ಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಆರ್ಟಿಕಲ್ 19 ಏನಂತ ಹೇಳುತ್ತೆ ಅಂದ್ರೆ, ನೀವು ಯಾವುದೇ ಒಂದು ಶೈಕ್ಷಣಿಕ ಒಂದು ಸಂಸ್ಥೆಯನ್ನ ನೀವು ಸ್ಥಾಪನೆಯನ್ನ ಮಾಡಬಹುದು ಅಂತ ಹೇಳುತ್ತೆ. ಶೈಕ್ಷಣಿಕ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಅದು ಒಬ್ಬ ಸಾಮಾನ್ಯ ಪ್ರಜೆಗೆ ಅವನ ಹಕ್ಕು ಏನಿದೆ, ಅವನು ಸಹ ಯಾವ್ದಾದ್ರು ಒಂದು ಇಂಡಿಪೆಂಡೆಂಟ್ ಪ್ರೊಫೆಷನ್ ಅನ್ನ ಮಾಡಬಹುದು. ಈಗ ನಾನು ಒಬ್ಬ ಜನರಲ್ ಕ್ಯಾಟಗರಿ ಒಬ್ಬ ವ್ಯಕ್ತಿಯಾಗಿದ್ದು ನಾನು ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಂತ ಇದ್ದೀನಿ. ಸೊ ನಾನು ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಮಾಡಾದ ಸಂದರ್ಭದಲ್ಲಿ ನನ್ನ ಒಂದು ಸ್ಕೂಲು ಅಥವಾ ನನ್ನ ಒಂದು ಕಾಲೇಜಿಗೆ ಯಾರು ಹಿಂದುಳಿದ ಅಂತವ್ರು ಅಥವಾ ಮೈನಾರಿಟೀಸ್ಗೆ ನಾನು ಪ್ರವೇಶವನ್ನ ನಾನು ಕೊಡ್ಬೇಕಾ ಅವ್ರಿಗೆ ಅಂತ ಸಂದರ್ಭದಲ್ಲಿ? ಹೌದು, ಪ್ರವೇಶವನ್ನ ನಾನು ಕೊಡ್ಬೇಕಾಗುತ್ತೆ. ಸರ್, ಅದಕ್ಕೆ ಪ್ರವೇಶವನ್ನ ಕೊಡ್ಲಿಕ್ಕೆ ಅವ್ರಿಗೆ ಆದಂತ ಒಂದು ಇನ್ಸ್ಟಿಟ್ಯೂಷನ್ಸ್ ಒಂದು ಅನುಚ್ಛೇದ ಇದೆಯಲ್ಲ ಸರ್, ಆರ್ಟಿಕಲ್ 29 ಅಲ್ಲಿ. ಸೊ ನಾನು ಜನರಲ್ ಕ್ಯಾಟಗರಿಯನ್ನಾಗಿದ್ದು ಒಂದು ಜನರಲ್ ಇನ್ಸ್ಟಿಟ್ಯೂಷನ್ ನಾನು ಮಾಡ್ತಾ ಇದ್ದೀನಿ ಅಂದ ಸಂದರ್ಭದಲ್ಲಿ ನಾನು ಅದನ್ನ ಪ್ರಾಹಿಬಿಟ್ ಮಾಡ್ಬೋದಾ ಅಂತ ಕೇಳ್ತಾ, ಪ್ರಾಹಿಬಿಷನ್ ಮಾಡ್ಲಿಕ್ಕೆ ಬರಲ್ಲ. ಯಾಕೆ ಅಂತಂದ್ರೆ ಸಂವಿಧಾನ ಯಾವುದೇ ತರ ಒಂದು ಡಿಸ್ಕ್ರಿಮಿನೇಷನ್ ಅನ್ನ ಏನು ಸಪೋರ್ಟ್ ಮಾಡಲ್ಲ, ಇಂಟ್ರೆಸ್ಟ್ ಅನ್ನ ಸಪೋರ್ಟ್ ಮಾಡುತ್ತೆ. ನೋಡಿ,
ಪ್ರೊಟೆಕ್ಟಿಂಗ್ ದಿ ಇಂಟ್ರೆಸ್ಟ್ ಅಟ್ ದ ಸೇಮ್ ಟೈಮ್ ಇಟ್ ವಿಲ್ ನಾಟ್ ಡಿಸ್ಕ್ರಿಮಿನೇಟ್. ಅರ್ಥ ಮಾಡ್ಕೊಬೇಕು ನೋಡಿ. ಪ್ರೊಟೆಕ್ಟಿಂಗ್ ದ ಇಂಟ್ರೆಸ್ಟ್ ಡಸಂಟ್ ಮೀನ್ ದಟ್ ಐ ಆಮ್ ಡಿಸ್ಕ್ರಿಮಿನೇಟಿಂಗ್ ಯು ಅಂತ. ಐ ರೆಸ್ಪೆಕ್ಟ್ ಯು. ಅಟ್ ದ ಸೇಮ್ ಟೈಮ್ ಐ ಡು ನಾಟ್ ಹ್ಯಾವ್ ಅ ರೈಟ್ ಟು ಡಿಫೇಮ್ ಯು. ಐ ಆಮ್ ಹ್ಯಾವಿಂಗ್ ಅ ರೈಟ್ ಟು ಟಾಕ್. ನನಗೆ ರೈಟ್ ಟು ಸ್ಪೀಕ್, ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ. ಅಟ್ ದ ಸೇಮ್ ಟೈಮ್ ಐ ಆಮ್ ಬಾರ್ ಟು ಟಾಕ್ ವಿಚ್ ಕ್ರಿಯೇಟ್ಸ್ ಎನ್ ಎನಿಮಿಟಿ ಅಂಡ್ ಹೇಟ್ರೆಡ್ನೆಸ್ ಅಮಂಗ್ ಟೂ ರಿಲಿಜನ್ಸ್ ಅಂತ. ಇಬ್ಬರು ಧರ್ಮೀಯ ವ್ಯಕ್ತಿಗಳ ನಡುವೆ ವೈಮನಸ್ಯವನ್ನ ಬೆಳೆಸುವಂತ ಒಂದು ಹೇಟ್ ಸ್ಪೀಚ್ ಅನ್ನ ಮಾಡಬಾರದು. ಮಾತಾಡುವಂತ ಹಕ್ಕಿದೆ, ಆದ್ರೆ ಅದಕ್ಕೆ ಲಿಮಿಟೇಷನ್ ಇದೆ. ನಾನು ಎಲ್ಲಿ ಬೇಕಾದ್ರೂ ಓಡಾಡಬಹುದು, ಆದ್ರೆ ಕೆಲವೊಂದು ಯುದ್ಧ, ಒಂದು ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ, ಯುದ್ಧವನ್ನ ನಡೆಯುವಂತ ಸ್ಥಳಗಳಲ್ಲಿ ಏನು ನಾಗರಿಕರಿಗೆ ಪ್ರವೇಶವನ್ನ ನಿರಾಕರಿಸುತ್ತಾರೆ. ಯಾಕೆ ಅಂತಂದು ಹಾನಿಕಾರಕವಾಗಿರ್ತದೆ. ಯಾವುದೇ ಫ್ರೀಡಮ್ ಅಬ್ಸಲ್ಯೂಟ್ ಅಲ್ಲ ಅಂತ, ಯಾವುದೇ ರೈಟ್ ಅಬ್ಸಲ್ಯೂಟ್ ಅಲ್ಲ ಅಂತ. ಯು ಹ್ಯಾವ್ ಅ ರೈಟ್, ಅಟ್ ದ ಸೇಮ್ ಟೈಮ್ ಯು ಆರ್ ಹ್ಯಾವಿಂಗ್ ಎ ಡ್ಯೂಟಿ ಅಂತ. ರೈಟ್ ಅಂಡ್ ಡ್ಯೂಟೀಸ್ ಆರ್ ಕೋರಿಲೇಟಿವ್ ಅಂತ ನೋಡಿ. ರೈಟ್ಸ್ ಅಂಡ್ ಡ್ಯೂಟೀಸ್ ಆರ್ ಕೋರಿಲೇಟಿವ್. ರೈಟ್ ಇದೆ ಅಂತಂದ್ರೆ ಡ್ಯೂಟಿನೂ ಸಹ ಇರುತ್ತೆ, ಅದರಲ್ಲಿ ಅಡಕವಾಗಿರ್ತದೆ. ಉದಾಹರಣೆಗೆ ನಾನು ಮೋಟರ್ ಸೈಕಲ್ ಅನ್ನ ಓಡಿಸುವಂತ ಅಧಿಕಾರ, ರೈಟ್. ಅಟ್ ದ ಸೇಮ್ ಟೈಮ್ ನಾನು ಮೋಟರ್ ಸೈಕಲ್ ಅನ್ನ ಯಾವ ರೀತಿಲಿ ಓಡಿಸ್ಬೇಕು, ಡ್ಯೂಟಿನೂ ಇರುತ್ತೆ ಅದರೊಳಗೆ. ನಾನು ಎಡ ಬದಿಯಲ್ಲೇ ಹೋಗ್ಬೇಕಾಗುತ್ತೆ, ಫಾಸ್ಟ್ ಆಗಿ ಓಡಿಸಬಾರ್ದು. ನನ್ನ ಮುಂದೆ ಗಾಡಿ ಓಡಿಸುವಂತ ಹಕ್ಕು ಇನ್ನೊಬ್ಬರ ಹಕ್ಕನ್ನ ಚ್ಯುತಿ ಆಗ್ಬಾರ್ದು. ರೈಟ್ಸ್ ಅಂಡ್ ಡ್ಯೂಟೀಸ್ ಆರ್ ಕೋರಿಲೇಟಿವ್ ಅಂತ. ಎರಡಕ್ಕೂ ರಿಲೇಟ್ ಆಗಿದೆ. ರೈಟ್ಸ್ ಅಂಡ್ ಡ್ಯೂಟೀಸ್ ಆರ್ ಮಿಕ್ಸ್ಡ್ ಅಪ್ ಅಂತ. ರೈಟ್ಸ್ ಅಲ್ಲಿ ಡ್ಯೂಟೀಸ್ ಇರುತ್ತೆ, ಡ್ಯೂಟಿಯಲ್ಲೇ ರೈಟು ಇರುತ್ತೆ. ಪೊಲೀಸ್ನವ್ರಿಗೆ ದೇ ಆರ್ ಹ್ಯಾವಿಂಗ್ ಎ ರೈಟ್ ಟು ಅರೆಸ್ಟ್ ಎ ಪರ್ಸನ್ whenever a person who had committed an offense which is cognizable in nature. Police officer having a right to arrest without warrant. At the same time, police is having a duty. So while arresting a person, the police are barred from handcuffing the person if the person is obliged to come along with the police and obey the procedure of arrest ಅಂತ. ನೋಡ್ರಿ, ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಏನು, ಮೂವ್ಮೆಂಟ್ ಅನ್ನ ಕರ್ಟೈಲ್ ಮಾಡುವಂತದ್ದು. ರೈಟ್ ಟು ಫ್ರೀಡಮ್ ಆಫ್ ಮೂವ್ಮೆಂಟ್ ಅನ್ನ ಕರ್ಟೈಲ್ ಮಾಡುವಂತದ್ದು. ಅರೆಸ್ಟ್ ಮಾಡ್ತಾ ಇದೀವಿ ಅಂತ, ಆಯ್ತು ಸ್ವಾಮಿ ನಿಮ್ ಜೊತೆಗೆ ಬರ್ಬೇಕಾ, ನಡೀರಿ ಬರ್ತೀನಿ ಅಂದ್ಮೇಲೆ ಪೊಲೀಸರು ಮತ್ತೆ ಹ್ಯಾಂಡ್ ಕಾಫ್ ಅನ್ನ ಹಾಕೋಂಗಿಲ್ಲ, ಕೈಗೆ ಬೇಡಿಯನ್ನ ಹಾಕೋಂಗಿಲ್ಲ. ನೋಡಿ, ಡ್ಯೂಟಿ ಅದು. ಇಟ್ ಇಸ್ ಅ ಡ್ಯೂಟಿ ಆಫ್ ದಿ ಪೊಲೀಸ್ ಆಫೀಸರ್. ಆಯ್ತು, ನಾನು ಬರ್ತೀನಿ ನಿಮ್ ಜೊತೆಗೆ, ನನ್ಗೆ ಊಟವನ್ನ ಕೊಡ್ಬೇಕು, ಕೊಡಿಸ್ತೀನಿ, ಊಟವನ್ನ ಕೊಡ್ತಾರೆ. ಮಾನವೀಯ ಒಂದು ಏನು ಹಕ್ಕುಗಳಿದಾವೆ ಅದು ಯಾವುದು ಉಲ್ಲಂಘನೆ ಆಗ್ಬಾರ್ದು ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ. ಡ್ಯೂಟಿ ನೋಡಿ, ರೈಟ್, ಡ್ಯೂಟಿ. ಯಾವುದೇ ರೈಟ್ ಅನ್ನ ನೀವು ತಗೊಳ್ಳಿ, ಅದರಲ್ಲೊಂದು ಡ್ಯೂಟಿ ಅಡಕವಾಗಿರ್ತದೆ. ಸೊ ಈ ನಿಟ್ಟಿನಲ್ಲಿ ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ ಅನ್ನೋದು ಒಂದು ಸಂವಿಧಾನದ ಹಕ್ಕಾಗಿದ್ದು, ಅದರಲ್ಲಿ ನಾವು ಆರ್ಟಿಕಲ್ 29 ಕ್ಲಾಸ್ 1 ಅಲ್ಲಿ ಮೊದಲು ಕಲ್ಚರಲ್ ಒಂದು ರೈಟ್ಸ್ ಅನ್ನ ನಾವು ನೋಡ್ತೀವಿ. ಎರಡನೇ ಭಾಗದಲ್ಲಿ ಎಜುಕೇಶನಲ್ ರೈಟ್ ಅನ್ನ ನಾವು ನೋಡ್ತೀವಿ. ಸೊ ಈ ರೀತಿಯಲ್ಲಿ ಆರ್ಟಿಕಲ್ 13 ಅಲ್ಲೂ ನಾವು ಅದನ್ನೇ ನೋಡ್ತೀವಿ. ಆರ್ಟಿಕಲ್ 30 ಅಲ್ಲಿ ಎಕ್ಸ್ಟೆನ್ಷನ್ ಆಫ್ 29 ಕ್ಲಾಸ್ 2 ನ ಎಕ್ಸ್ಟೆನ್ಷನ್ ಭಾಗವನ್ನ ನಾವು ನೋಡ್ತೀವಿ. ನೋಡಿ, ಆರ್ಟಿಕಲ್ 29 ಕ್ಲಾಸ್ 2 ಅಲ್ಲಿ ಆರ್ಟಿಕಲ್ 29 ಕ್ಲಾಸ್ 2 ನ ಎಕ್ಸ್ಟೆನ್ಷನ್ ಆರ್ಟಿಕಲ್ 30. All minorities, whether based on religion or language, shall have the right to establish and administer educational institution of their choice. ಹಾಗಾದ್ರೆ ನಾನು ಮ್ಯಾನೇಜ್ಮೆಂಟ್ ಮಾಡೋ ಅಧಿಕಾರ ನನಗೆ ಇರುತ್ತಾ ಸರ್? ಹೌದು. ನಾನೊಂದು ಶಿಕ್ಷಣ ಸಂಸ್ಥೆಯನ್ನ ಹುಟ್ಟಾಕಿದ್ದು, ಆ ಶಿಕ್ಷಣ ಸಂಸ್ಥೆಯಲ್ಲಿ ನನ್ನದೇ ಆದಂತ ಮ್ಯಾನೇಜ್ಮೆಂಟ್ ಅನ್ನ ನಾನು ಮಾಡ್ಬೋದಾ? ಹೌದು, ಮ್ಯಾನೇಜ್ಮೆಂಟ್ ಅನ್ನ ಮಾಡ್ಬೋದಾ? ಹಾಗಾದ್ರೆ ನಾನು ನಿರಾಕರಿಸಬಹುದಾ? ಇಂತ ಒಂದು ಜಾತಿಯವರು ಬರಬಾರ್ದು ಅಂತ ನಿರಾಕರಿಸಬಹುದಾ? ಅಂತ ನಿರಾಕರಿಸೋ ಹಾಗಿಲ್ಲ. ನೀನು ಅಫಿಲಿಯೇಷನ್ ಅನ್ನ ತಗೊಂಡಿದ್ದ ಪಕ್ಷದಲ್ಲಿ, ಒಂದು ಶಿಕ್ಷಣ ಸಂಸ್ಥೆಯನ್ನ ನೀವು ಕಟ್ಟದಂತ ಸಂದರ್ಭದಲ್ಲಿ, ಅದರ ಒಂದು ಅಫಿಲಿಯೇಷನ್ ತಗೊಂಡಂತ ಸಂದರ್ಭದಲ್ಲಿ ಸ್ಟೇಟ್ನವರು ಒಂದು ಅಫಿಲಿಯೇಷನ್ ರೂಲ್ಸ್ ಗಳನ್ನ ಮಾಡ್ತಾರೆ. ಅಫಿಲಿಯೇಷನ್ ರೂಲ್ಸ್ ಪ್ರಕಾರ ಇಷ್ಟು
ಒಂದು ಜನಾಂಗಕ್ಕೆ ನೀವು ರಿಸರ್ವೇಶನ್ ಅನ್ನ ಕೊಡಬೇಕು, ಅಡ್ಮಿಷನ್ ಅನ್ನ ಕೊಡಬೇಕು ಅಂತ ಹೇಳಿದ್ರೆ ಅಡ್ಮಿಷನ್ ಅನ್ನ ಕೊಡ್ಬೇಕಾಗುತ್ತೆ, ಇದನ್ನ ರಿಸರ್ವ್ ಮಾಡ್ಬೇಕಾಗುತ್ತೆ. ಸೊ ಆಸ್ ಪರ್ ದ ರೂಲ್ಸ್ ಆಫ್ ದಿ ಸ್ಟೇಟ್, even the minority educational institution has to abide by the rules framed by the state once an educational institution is affiliated to the state ಅಂತ, ಸ್ಟೇಟ್ ಗೌರ್ಮೆಂಟ್ ಅಂತ. ಗೌರ್ಮೆಂಟ್ ನವರು ಒಂದು ಸ್ಕೂಲ್ ಅನ್ನ ಮಾಡ್ಬೇಕಾದ್ರೆ ಅವರು ಒಂದು ಮಾನದಂಡಗಳನ್ನ ಹೇಳ್ತಾರೆ. ಆ ಮಾನದಂಡಗಳನ್ನ ಫಾಲೋ ಮಾಡ್ಬೇಕಾ ಸರ್ ಅಂದ್ರೆ ಹೌದು, ಮಾನದಂಡಗಳನ್ನ ಫಾಲೋ ಮಾಡ್ಬೇಕು. ನೋಡಿ ಆರ್ಟಿಕಲ್ 30 ಕ್ಲಾಸ್ 2 ಅಲ್ಲಿ ನಾವು ನೋಡೋಣ. ಆರ್ಟಿಕಲ್ 30 ಕ್ಲಾಸ್ 2 ಅಲ್ಲಿ ನೋಡಿ, ಆರ್ಟಿಕಲ್ 30 class 1A, in making any law providing for the compulsory acquisition of any property of an educational institution established and administered by a minority referred to in class 1, the state shall ensure that the amount fixed by or determined under such law for the acquisition of such properties such as would or not restrict or abrogate the right guaranteed under that clause ಅಂತ ಹೇಳ್ತಾರೆ. So right shall be always be protected and the right shall not abrogate ಅಂತಾರೆ. A state as having a power to frame any law, ನೋಡಿ, determined under such law for the acquisition of such property is such as would not restrict or abrogate the right guaranteed under that clause. That state shall not in granting aid to educational institution discriminate against any educational institutions on the ground that it is under the management of a minority, whether based on a religion or language ಅಂತ ಹೇಳ್ಬಿಡುತ್ತೆ. The state shall not in granting aid to, ನೋಡಿ, the state shall not ಆದ್ಮೇಲೆ ಕಾಮವನ್ನ ಹಾಕ್ತಾರೆ. ಇನ್ ಗ್ರಾಂಟಿಂಗ್ ಏಡ್ ಟು ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಒಂದು ಶೈಕ್ಷಣಿಕ ಸಂಸ್ಥೆಗಳಿಗೆ ಗ್ರಾಂಟ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯವನ್ನ ಮಾಡಬಾರದು. ಡಿಸ್ಕ್ರಿಮಿನೇಟ್ against any educational institution on the ground that it is under the management of minority, whether based on religion or language ಅಂತ. ಸೊ ಮೈನಾರಿಟಿ ಅಂತ ಬಂದಂತ ಸಂದರ್ಭದಲ್ಲಿ ಮೈನಾರಿಟಿಯಲ್ಲಿ ರಿಲಿಜನ್ ಮತ್ತು ಲ್ಯಾಂಗ್ವೇಜ್, ಭಾಷಾಂತರ ಹಾಗೂ ಧಾರ್ಮಿಕವಾಗಿ ಮೈನಾರಿಟಿಗಳನ್ನ ವಿಂಗಡಣೆಯನ್ನ ಮಾಡಿಕೊಂಡಿದ್ದು. ಸೊ ಸರ್ಕಾರ ಅಥವಾ ರಾಜ್ಯವು ಏನು ಯಾವುದೇ ರೀತಿಯಾದಂತ ತಾರತಮ್ಯವನ್ನ ಮಾಡಬಾರ್ದು ಅಂತಾನು ಹೇಳುತ್ತೆ, ಮತ್ತು ಅವರ ಹಕ್ಕುಗಳನ್ನು ಸಹ ಪ್ರೊಟೆಕ್ಟ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಡಿನೇ ಮಾಡಬಾರ್ದು ಬೇರೆಯವ್ರಿಗೆ ಅಂತ ಹೇಳುತ್ತೆ. ಸರ್ ಬರೀ ಮೈನಾರಿಟೀಸ್ಗೆ ಮಾತ್ರನ ಸರ್ ಕಾನೂನು ಇರೋದು, ಹಾಗಾದ್ರೆ ನಮ್ಗೆ ಎಲ್ಲಿ ಹೋಗ್ಬೇಕು, ನಾವೆಲ್ಲಿ ಹೋಗ್ಬೇಕು ಅಂತ ನಿಮ್ ಪ್ರಶ್ನೆಯನ್ನ ಕೇಳಿದ್ರೆ ನಾನು ಅವಾಗ ಆರ್ಟಿಕಲ್ 26 ಅನ್ನ ನೋಡಿ ಅಂತ ಹೇಳ್ತೀನಿ. ಆರ್ಟಿಕಲ್ 26 ಏನ್ ಹೇಳುತ್ತೆ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ ಆರ್ಟಿಕಲ್ 26 ಏನಂತ ಹೇಳುತ್ತೆ ಅಂತಂದ್ರೆ, ನೋಡಿ, ಸಂವಿಧಾನ ಯಾರಿಗೂ ಮೋಸವನ್ನ ಮಾಡಿಲ್ಲ. ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್ ಅಂತ ಹೇಳುತ್ತೆ. ಸಬ್ಜೆಕ್ಟ್ ಟು ಪಬ್ಲಿಕ್ ಆರ್ಡರ್, ಮೊರಾಲಿಟಿ ಅಂಡ್ ಹೆಲ್ತ್, ಎವ್ರಿ ರಿಲಿಜಿಯಸ್ ಡಿನಾಮಿನೇಷನ್ ಅಂತ. ನೋಡಿ, ಎವ್ರಿ ರಿಲಿಜಿಯಸ್ ಡಿನಾಮಿನೇಷನ್ ಆರ್ ಎನಿ ಸೆಕ್ಷನ್ ದೇರ್ ಆಫ್ ಶೆಲ್ ಹ್ಯಾವ್ ದ ರೈಟ್ ಅಂತ ಹೇಳ್ತಾರೆ. ಪ್ರತಿಯೊಂದು ಧರ್ಮ, ಯಾವುದೇ ಧಾರ್ಮಿಕ, ಯಾವುದೇ ಧರ್ಮದ ಒಂದು ಧರ್ಮಕ್ಕೆ ಅಂಟ್ಕೊಂಡಿರುವಂತ ಜಾತಿಗಳಿರ್ಬೋದು, ನೋಡಿ, ಎವ್ರಿ ರಿಲಿಜಿಯಸ್ ಡಿನಾಮಿನೇಷನ್ ಆರ್ ಎನಿ ಸೆಕ್ಷನ್ ದೇರ್ ಆಫ್ shall have the right to establish and maintain institutions for religious and charitable purposes. ಸರ್ ಹಾಗಾದ್ರೆ ನಾನು ಅಂದ್ರೆ ಇಲ್ಲಿ ಬರೀ ಮೈನಾರಿಟೀಸ್ ಮಾತ್ರ ಸಪೋರ್ಟ್ ಇದೆಯಾ, ಜನರಾಲಿಟಿಗೆ ಸಪೋರ್ಟ್ ಇಲ್ವಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ, ಹೌದು, ಜನರಲ್ ಅವ್ರಿಗೂ ಸಪೋರ್ಟ್ ಸಂವಿಧಾನದಲ್ಲಿ ಇದೆ. ಅವರು ಸಹ ಯಾವುದೇ ಒಂದು ಧಾರ್ಮಿಕ ಅಥವಾ ಒಂದು ಏನು ಚಾರಿಟಬಲ್ ಪರ್ಪಸ್ ವಿಚಾರವಾಗಿ ಒಂದು ಇನ್ಸ್ಟಿಟ್ಯೂಷನ್ಸ್ ಅನ್ನ ಅವರು ತೆರೆಯುವಂತ ಹಕ್ಕನ್ನ ದಯಪಾಲಿಸಿದೆ ಆರ್ಟಿಕಲ್ 26 ಅನುಚ್ಛೇದ 26 ಅಡಿಯಲ್ಲಿ. ಟು ಮ್ಯಾನೇಜ್ ಇಟ್ಸ್ ಓನ್ ಅಫೇರ್ಸ್ ಇನ್ ಮ್ಯಾಟರ್ಸ್ ಆಫ್ ರಿಲಿಜನ್, ಧಾರ್ಮಿಕವಾಗಿ, ನೋಡಿ, ಧಾರ್ಮಿಕವಾಗಿ ಯಾವುದೇ ಒಂದು ಮಠಗಳಿರ್ಬೋದು, ಮಾನ್ಯಗಳಿರ್ಬೋದು, ಅದನ್ನ ಅವರು ಅವರ ಒಂದು ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಅದ್ರದ್ದು ಅಫೇರ್ಸ್ ಅನ್ನ ಮ್ಯಾನೇಜ್ ಮಾಡ್ಕೊಳ್ಳುವಂತ ಹಕ್ಕಿದೆಯಾ? ಹೌದು, ಅದನ್ನ ಹಕ್ಕಿದೆ, ಅವ್ರಿಗೂ ಹಕ್ಕಿದೆ. ಟು ಓನ್ ಅಂಡ್ ಅಕ್ವೈರ್ ಮೂವಬಲ್ ಅಂಡ್ ಇಮ್ಮೂವಬಲ್ ಪ್ರಾಪರ್ಟಿ, ಹೌದು ಹಕ್ಕಿದೆ. ಟು ಅಡ್ಮಿನಿಸ್ಟರ್ ಸಚ್ ಪ್ರಾಪರ್ಟಿ ಇನ್ ಅಕಾರ್ಡೆನ್ಸ್ ವಿತ್ ಲಾ, ಹೌದು ಹಕ್ಕಿದೆ.
ಕಾನೂನು ರೀತಿಯಲ್ಲಿ ಒಂದು ಮಠವನ್ನ ಧಾರ್ಮಿಕ ಮಠವನ್ನ ನಾನು ಸ್ಥಾಪನೆಯನ್ನ ಮಾಡುವಂತಹ ಹಕ್ಕು ಹೌದು ಸಹ ಎಲ್ರಿಗೂ ಇದೆ. ನೋಡಿ ಎನಿ ಸೆಕ್ಷನ್ಸ್ ಅಂತ ಹೇಳ್ಬಿಡ್ತಾರೆ. ಎವ್ರಿ ರಿಲಿಜಿಯಸ್ ಡಿನಾಮಿನೇಷನ್ಸ್ ಆರ್ ಎನಿ ಸೆಕ್ಷನ್ ದೇರ್ ಆಫ್ ಶೆಲ್ ಹ್ಯಾವ್ ದ ರೈಟ್ ಅಂತ ಹೇಳಿ 26 ಅಲ್ಲಿ 29 ಅಲ್ಲಿ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದಿ minorities and particularly the minorities which is with respect to the linguistic and the religious ಅಂತ ಹೇಳ್ತಾರೆ. ಲಿಂಗ್ವಿಸ್ಟಿಕ್ ಅಂಡ್ ರಿಲಿಜನ್ ಅಂತ ಹೇಳ್ತಾರೆ. ಭಾಷಾವಂತರ ಅದು ನೀವು ಇಲ್ಲಿ ಆಬ್ಸೆನ್ಸ್ ಅನ್ನ ನೋಡ್ತೀವಿ. ಇಲ್ಲಿ ಲಿಂಗ್ವಿಸ್ಟಿಕ್ ಬಗ್ಗೆ ಮಾತಾಡಲ್ಲ. 29 ಅಲ್ಲಿ ಲಿಂಗ್ವಿಸ್ಟಿಕ್ ಪ್ರತಿಯೊಂದನ್ನು ಸಹ ಎಲ್ಲೆಲ್ಲಿ ಯಾವ ಒಂದು ವಿಧಿಯಲ್ಲಿ ಅನುಚ್ಛೇದದಲ್ಲಿ ಒಂದು ಅಂಶವನ್ನ ಅದರಲ್ಲಿ ಉಲ್ಲೇಖ ಆಗಿದ್ದಲ್ಲ ಇದ್ರೆ ಇನ್ನೊಂದು ಅಂಶದಲ್ಲಿ ಕವರ್ ಮಾಡ್ಕೊಂತ ಹೋಗ್ತಾರೆ. ಸಂವಿಧಾನದಲ್ಲಿ ಯಾರಿಗೂ ಸಹ ಮೋಸ ಆಗ್ಬಾರ್ದು ಅಂತ ಹೇಳಿ ನೋಡಿ ಎಷ್ಟು ಯೋಚನೆಯನ್ನ ಮಾಡಿ ಈ ಸಂವಿಧಾನದ ರಚನೆ ಆಗಿದೆ ಅಂತಂದ್ರೆ ಅಷ್ಟು ರಚನೆಯನ್ನ ಆಗಿದೆ. ಈ ನಿಟ್ಟಿನಲ್ಲಿ ಕೆಲವೊಂದು ಜಡ್ಜ್ಮೆಂಟ್ ಗಳನ್ನ ನಾವು ನೋಡೋದಾದ್ರೆ ಒಂದು ಒಂದು ಜಡ್ಜ್ಮೆಂಟ್ ಅಂತ ಮಾತ್ರ ಹೇಳ್ತೀನಿ. ಅದು ಯಾವುದು ಅಂತಂದ್ರೆ ಫ್ರಾಂಕ್ ಆಂಥೋನಿ ಪಬ್ಲಿಕ್ ಸ್ಕೂಲ್ ಎಂಪ್ಲಾಯೀಸ್ ಅಸೋಸಿಯೇಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1986ನೇ ಇಸ್ವಿಲಿ ಈ ಒಂದು ಸ್ಕೂಲ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಕ್ರಿಶ್ಚಿಯನ್ಸ್ ಅವರು ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಕ್ರಿಶ್ಚಿಯನ್ ಮೈನಾರಿಟಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಒಂದು ರೆಪ್ಯೂಟೆಡ್ ಸ್ಕೂಲ್ಸ್ ಇಂದಲ್ಲಿ ಅದು ರೆಕಗ್ನೈಸ್ ಮಾಡಿರುವಂತದ್ದು. ಅದರಲ್ಲಿ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಒಂದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ಸೊ ನಾವು ಆ ಟೀಚಿಂಗ್ ಸ್ಟಾಫ್ಗೆ ಕಡಿಮೆ ಸಂಬಳವನ್ನ ಕೊಡ್ತಾ ಇರ್ತಾರೆ. ಸೊ ನಮ್ದೇ ಮ್ಯಾನೇಜ್ಮೆಂಟ್ ಆಗಿರೋದ್ರಿಂದ ನಾನು ಕಡಿಮೆ ಸಂಬಳ ಕೊಡ್ತಾ ಇರೋದನ್ನ ಚಾಲೆಂಜ್ ಮಾಡ್ತಾರೆ ಅಲ್ಲಿದ್ದಂತಹ ಏನು ಸ್ಟಾಫ್ಗಳು. ಅದು ಸಂವಿಧಾನದ ಅನುಚ್ಛೇದ 14 ರೈಟ್ ಟು ಈಕ್ವಾಲಿಟಿಯನ್ನ ಅದು ವೈಲೇಟ್ ಮಾಡುತ್ತೆ ಅಂತ ಹೇಳಿದಾಗ ಸೊ ಅದನ್ನ ಕೋರ್ಟ್ ಏನಂತ ಹೇಳ್ತದೆ ಅಂತಂದ್ರೆ ಅದನ್ನ ಏನು ಕ್ವಾಶ್ ಮಾಡುತ್ತೆ. ಡೆಲ್ಲಿ ಸ್ಕೂಲ್ ಆಕ್ಟ್ ಅನ್ನ ಒಂದು ಮಾಡ್ಕೊಂಡಿರ್ತಾರೆ. ಡೆಲ್ಲಿ ಸ್ಕೂಲ್ ಎಜುಕೇಶನ್ ಆಕ್ಟ್ ನಲ್ಲಿ ಒಂದು ಸೆಕ್ಷನ್ ಅನ್ನ ಹಾಕಿರ್ತಾರೆ. ಸೆಕ್ಷನ್ 12 ಅಲ್ಲಿ ಯಾವರದೇ ಒಂದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಮಾಡ್ಕೊಂಡಾಗ ಅವರೇ ಮ್ಯಾನೇಜ್ಮೆಂಟ್ ಅನ್ನ ಹಾಕುವಂತದ್ದು, ಅವ್ರದೇ ಆದಂತ ಸ್ಕೂಲ್ ಫೀಸ್ ಸ್ಟ್ರಕ್ಚರು ಅಥವಾ ಒಂದು ಸ್ಯಾಲರಿ ಸ್ಟ್ರಕ್ಚರ್ ಅದನ್ನೆಲ್ಲ ನೀವು ಮೇಂಟೈನ್ ಮಾಡ್ಬೋದು ಅಂತೇಳಿ ಅದು ಸಂವಿಧಾನದ ವಿರೋಧ ಅಂತ ಹೇಳಿ ತೀರ್ಮಾನವನ್ನ ಕೈಗೊಳ್ತಾರೆ. ಸೊ ಹಾಗೆ ನೋಡ್ತಾ ಹೋದ್ರೆ ಸಾಕಷ್ಟು ಜಡ್ಜ್ಮೆಂಟ್ಸ್ ಗಳನ್ನ ನಾವು ನೋಡ್ತೀವಿ. ಸೊ ಸ್ಟೇಟ್ ಆಫ್ ಮಡ್ರಾಸ್ ವರ್ಸಸ್ ಚಂಪಕಂ ದೊರೈರಾಜನ್ ಅಂತ ಹೇಳಿ ತುಂಬಾ ಫೇಮಸ್ ಕೇಸ್ ಇದು. ಇದರಲ್ಲಿ ಒಂದು ಸ್ಟೇಟ್ ಗೌರ್ಮೆಂಟ್ ಒಂದು ಆಕ್ಟ್ ಅನ್ನ ಪಾಸ್ ಮಾಡ್ತದೆ. ಏನು ಅಂತಂದ್ರೆ ರಿಸರ್ವೇಶನ್ ಅನ್ನ ಕೊಡುವಂತದ್ದು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕೋರ್ಸಸ್ಗೆ. ಸೊ ಅದು ಜಾತಿವಾರು ಒಂದು ಏನು ಮೈನಾರಿಟೀಸ್ ಇರ್ತಾರೆ ಅದ್ರಲ್ಲಿ. ಸೊ ಅದ್ರಲ್ಲಿ ಬ್ರಾಹ್ಮಿನ್ಸ್ ಅನ್ನ ಎಕ್ಸ್ಕ್ಲೂಡ್ ಮಾಡುವಂತದ್ದು ಮಾಡಿರ್ತಾರೆ. ಅದನ್ನ ಚಾಲೆಂಜ್ ಮಾಡ್ತಾರೆ. 29 ಕ್ಲಾಸ್ 2 ಅಲ್ಲಿ ಅದನ್ನ ಹೇಳಿಲ್ಲ ಅಂತ ಹೇಳಿ ಆವಾಗ ತಕ್ಷಣ ಏನ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಸ್ಟ್ರಕ್ ಡೌನ್ ಮಾಡುತ್ತೆ ಅದನ್ನ. ಹೌದು ಇದು 29 ಕ್ಲಾಸ್ 2 ಅಲ್ಲಿ ಯಾವುದೇ ತರ ತಾರತಮ್ಯ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ತಾರತಮ್ಯ ಮಾಡಿರೋದು ತಪ್ಪು ಅಂತ ಹೇಳಿ ಚಂಪಕಂ ದೊರೈರಾಜನ್ ಕೇಸಲ್ಲಿ ಅದನ್ನ ಇತ್ಯರ್ಥಪಡಿಸಿ ಎಲ್ರಿಗೂ ಸಹ ಸಮನಾದಂತಹ ಇದನ್ನ ಕೊಡ್ಬೇಕು. ಹೆಚ್ಚು ಪ್ರೋತ್ಸಾಹವನ್ನ ಯಾರು ಮೈನಾರಿಟೀಸ್ ಇರ್ತಾರೆ ಸೊ ಲಿಂಗವಾರು ನೋಡಿ ಕೆಲವು ಕಡೆ ನಾವು ಅರ್ಥ ಮಾಡ್ಕೊಬೇಕೇನು ಅಂತಂದ್ರೆ ಮೈನಾರಿಟೀಸ್ ಅಂದಿದ ತಕ್ಷಣ ಪರ್ಟಿಕ್ಯುಲರ್ ರೀಜನ್ ಅಂತಲ್ಲ, ಪರ್ಟಿಕ್ಯುಲರ್ ಒಂದು ಧರ್ಮದ ಅಂತ ಅಲ್ಲ. ಈಗ ಒಂದೊಂದು ಪ್ರಾಂತ್ಯದಲ್ಲಿ ಒಬ್ಬೊಬ್ರು ಜನರು ಮೈನಾರಿಟಿಗಳಿರ್ತಾರೆ. ಈಗ ನೇಪಾಲ್ಗಳ ಹೋದ್ರೆ ಅಲ್ಲಿ ಮುಸ್ಲಿಮ್ಸು ಕಡಿಮೆ ಇರ್ತಾರೆ. ಈಗ ಒಂದೊಂದು ರಾಜ್ಯದಲ್ಲಿ ಹಿಂದೂಗಳೇ ಕಡಿಮೆ ಇರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಅವ್ರ ಮೈನಾರಿಟಿಗಳಾಗ್ತಾರೆ. ಸೊ ಆ ನಿಟ್ಟಿನಲ್ಲಿ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ರಿಲಿಜಿಯಸ್ ಮೈನಾರಿಟಿ ಅಂತ ಹೇಳ್ತಾರೆ ಹೊರತು ಇಂಥವ್ರೆ ಅಂತ ಪರ್ಟಿಕ್ಯುಲರ್ ಆಗಿ ಎಲ್ಲೂ ಸಹ ಉಲ್ಲೇಖವನ್ನ ಕೊಡಲ್ಲ. ಸೊ ಹಾಗಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂತಂದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ನೋಟಿಫೈ ಮಾಡಬೇಕು. ಅಗೇನ್ ಮೈನಾರಿಟೀಸ್ ಅಂದ್ರೆ ಯಾರ್ಯಾರೆಲ್ಲ ಇನ್ಕ್ಲೂಡ್ ಆಗ್ತಾರೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅಷ್ಟು ನೋಟಿಫೈ ಇಟ್ ಅಂತ ಹೇಳ್ತಾರೆ. ಸೊ ಇಂಥವರೇ ಮೈನಾರಿಟೀಸ್ ಅಂತ ಹೇಳಲ್ಲ, ಪ್ರೊಟೆಕ್ಷನ್ ಅಂಡ್ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್ ಅಂತ ನಾವು ಈ ಭಾಗದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಹೊರತು ಜನರಿಕ್ ಆಗಿ ನಾವು ಅದನ್ನ ನೋಡಲ್ಲ ಇಂಥವ್ರೆ ಅಂತ ಹೇಳಿ ಅಂತ ಇಲ್ಲ. ಈಗ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ ಅವ್ರಿಗೆ ಸಪರೇಟ್ ಆಕ್ಟ್ ಅನ್ನ ಮಾಡ್ಬಿಟ್ಟಿದೆ, ಪ್ರಾವಿಷನ್ ಅನ್ನ ಕೊಟ್ಟಿರ್ತಾರೆ. ಅಪಾರ್ಟ್ ಫ್ರಮ್ ದಟ್ ಮೈನಾರಿಟೀಸ್ ಅಂತ ಹೇಳ್ತಾರೆ. ಮೈನಾರಿಟೀಸ್ ಯಾರು ಅಂತ ಡಿಸ್ಕ್ರೈಬ್ ಮಾಡಲ್ಲ. ಅದು ಇಟ್ ವಿಲ್ ಬಿ ಏನು ಮೇಕ್ಔಟ್ ಬೈ ದಿ ನೋಟಿಫಿಕೇಶನ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳುತ್ತೆ.
ಸೊ ಈ ನಿಟ್ಟಿನಲ್ಲಿ ಏನು ಸಂವಿಧಾನ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ನಾಗರಿಕರಿಗೂ, ಪ್ರತಿಯೊಬ್ಬ ಆ ಒಂದು ಜನಾಂಗ ಯಾರು ಮೈನಾರಿಟಿ ಅಂತ ಅನ್ಸ್ಕೊಂತಾರೆ, ಭಾಷಾವಾರು ಮೈನಾರಿಟಿಗಳು ಅಥವಾ ಧಾರ್ಮಿಕವಾಗಿ ಮೈನಾರಿಟಿಗಳು ಅಂತ ಅನ್ಸ್ಕೊಂತಾರೆ. ಅವರ ಹಕ್ಕುಗಳು, ಅವ್ರು ನಡೆಸ್ಕೊಂಡ್ ಬಂದಂತಹ ರೀತಿ ನೀತಿಗಳು, ಏನು ಧಾರ್ಮಿಕ ಪದ್ಧತಿಗಳು, ಆ ನಿಟ್ಟಿನಲ್ಲಿ ನಾನೇನ್ ಹೇಳ್ತಾ ಇದ್ದೆ, ಟ್ರೆಡಿಷನಲ್ ನಾಲೆಡ್ಜ್ ಅಂತ ಹೇಳ್ತಾ ಇದ್ದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲರ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡುವಂತ ಒಂದು ಪ್ರಯತ್ನವನ್ನ ಸಂವಿಧಾನ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ನಿಲ್ಲಿಸ್ತಾ ಇದ್ದೀನಿ. ಸೊ